TSS ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ನಾನು ನನ್ನ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಹೌದು. ಆದರೆ ಈಗ ಈ ಒಂದೂವರೆ ವರ್ಷದ ಹಿಂದೆ ಸಿರ್ಸಿಗೆ ಬಂದರೆ ಯಾರ ಚೇಂಬರ್ನಲ್ಲಿ ಇವರು ಕೂಡಿರ್ತಿದ್ರು TSS ಅಲ್ಲಿ? ಎಲ್ಲ ಮೆಂಬರ್ ಎದುರುಗಡೆ ಇವರು ಕುಟುಂಬ ಹೇಳಿ ತಗೊಂಡಿದ್ದು ನನಗೆ ಬಹಳ ನೋವಾಯಿತು. ನಾನು ಊಟಕ್ಕೆ ಬಿಟ್ಟಕ್ಕೆ ಹೋಗಿ ಅದನ್ನು ರಾಜೀನಾಮೆ ಬರ್ಕೊಬಂದು ಕೊಟ್ಟಿದ್ದು ಹೌದು. ಈಗ 5 ವರ್ಷ ಸೇರ್ಸಿ ಹಾಕಿದ್ರು ಅಂತಂದರೆ ಇವ್ರು ಗುರುಗಳ ಮೇಲೆ ಇವ್ರು ಕೇಸ್ ಹಾಕಿದ್ರು ನಾ ತಿಳ್ಕೊಳ್ತಾರೆ. ಈಗ ನನಗೇನಾಗ್ತದೆ ಅದು ಅವ್ರಿಗೆ ಆಗ್ತದೆ. ನೇರ ಮಾತು ವಿತ್ ವಿಶ್ವಂಭರ. ಆತ್ಮೀಯ ವೀಕ್ಷಕರೇ, ವಿಶ್ವಂಭರ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ, ವಿಶ್ವಂಭರ ಟಿವಿಗೆ ಸ್ವಾಗತ. ಇವತ್ತಿನ ದಿವಸ ನಾನಿರುವಂತಹ ಜಾಗ ಒಂದು ದೊಡ್ಡ ಪುಣ್ಯಕ್ಷೇತ್ರ. ನಮ್ಮ ಸಿರಸಿ, ಸಿದ್ದಾಪುರ, ಯಲ್ಲಾಪುರ ಈ ಭಾಗದ ಪ್ರಾತಸ್ಮರಣೀಯರು ಜನ ದೇವರ ಪಕ್ಕ ಒಂದು ವ್ಯಕ್ತಿಯ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾರೆ ಅಂತಂದರೆ ಅವರು ಶ್ರೀ ಕಡವೆ ಶ್ರೀಪಾದ ಹೆಗಡೆ ಅವರು. ಅವರ ಮನೆಯಲ್ಲಿ ನಾನಿದ್ದೇನೆ. ನನ್ನ ಪಕ್ಕ ಅವರ ಮಗನಾದಂತಹ ರಾಮಕೃಷ್ಣ ಶ್ರೀಪಾದ ಹೆಗಡೆ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಕಡವೆ ಹೆಗಡೆ ಬಗ್ಗೆ ಹೇಳಬೇಕು ಅಂತಂದರೆ 83ರಲ್ಲಿ ಅಂಕೋಲ ಶಾಸಕರಾಗಿ ಶಿರಸಿಯ TSSನ್ನು ದೊಡ್ಡದಾಗಿ ಪ್ರಾರಂಭ ಮಾಡಿ ಆ ಒಂದು ಏನು ಈಗ TSS ಏನಿದೆ ಆ ಜಾಗ ಉಳಿಲಿಕ್ಕೆ ಮತ್ತು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶಿರಸಿ ಇರ್ಬೋದು, ಯಲ್ಲಾಪುರ ಇರ್ಬೋದು, ಸಿದ್ದಾಪುರ ಇರ್ಬೋದು, ಎಲ್ಲ ಕಡೆಯೂ ಕೂಡ ಅದು ಇವತ್ತಿನ ದಿವಸ ನಮ್ಮ ಅಡಿಕೆ ಬೆಳೆಗಾರರಿಗೆ ಅನುಕೂಲ ಆಗಲಿಕ್ಕೆ ಕಾರಣೀಭೂತ ಆಗಿದೆ ಅಂತಂದರೆ ಅದು ಶ್ರೀಪಾದ ಹೆಗಡೆಯವರ ಶ್ರಮ ಅಂತ ನಾವು ಹೇಳಬೇಕು. ಅದೇ ಕಾರಣಕ್ಕೆ ಜನ ಇವತ್ತಿಗೂ ಕೂಡ ಅವರನ್ನು ದೇವರು ಅಂತ ಪೂಜಿಸ್ತಾರೆ. ಹಾಗೆ ಅವರ ಮಗನಾದಂತಹ ರಾಮಕೃಷ್ಣ ಹೆಗಡೆಯವರು ಕೂಡ ಹಲವಾರು ವರ್ಷಗಳ ಕಾಲ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು TSSನ ಮಾಜಿ ಉಪಾಧ್ಯಕ್ಷರಾಗಿ, ಕಾರ್ಯಾಧ್ಯಕ್ಷರಾಗಿ, ಪ್ರಸ್ತುತ TRC ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇತ್ತೀಚಿನ ದಿನಮಾನದಲ್ಲಿ ಕೆಲವಷ್ಟು ಘಟನೆಗಳು ನಮ್ಮ ಭಾಗದಲ್ಲಿ ನಡೆದಿದೆ. ಅದು ಆರೋಗ್ಯಕರವಾದಂತಹ ಚರ್ಚೆ ಅಲ್ಲ, ಆರೋಗ್ಯಕರವಾದಂಥ ವಿಷಯ ಅಲ್ಲ. ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡುವಂಥದ್ದು, ಇವತ್ತೊಂದಷ್ಟೇ ನಾಳೆ ಒಂದಷ್ಟೇ ಹೀಗೆಲ್ಲ ಆಗ್ತಾ ಇರುವಂಥದ್ದು ತಮಗೆ ಗೊತ್ತೇ ಇದೆ. ಅದು ಕೇವಲ TSS ಅಲ್ಲಿ. ನಮ್ಮ ಹೆಮ್ಮೆ, ನಮ್ಮ ಭಾಗದ, ನಮ್ಮ ಜಿಲ್ಲೆಯ ಹೆಮ್ಮೆ ಅಂತ ನಾವೇನು ಭಾವಿಸ್ತೇವೆ. ಒಂದು ಪ್ರಾಮಾಣಿಕವಾದಂತಹ ಒಂದು ಸಂಸ್ಥೆ, ಜನ ನಂಬಿಕೆಯಿಂದ ವ್ಯವಹಾರ ಮಾಡುವಂತಹ, ನಂಬಿಕೆಯಿಂದ ಸಾಲ ತೆಗೆದುಕೊಳ್ಳುವಂತಹ ಸಂಸ್ಥೆಯಾದ TSSನಲ್ಲಿ ಇವತ್ತಿನ ದಿವಸ ಆರೋಪ ಪ್ರತ್ಯಾರೋಪಕ್ಕೆ ಒಂದು ಕಾರಣ ಆದಂತಹ ಕೆಲವು ಘಟನೆಗಳು ನಡೀತಾ ಇದೆ. ಇತ್ತೀಚೆಗೆ ನಮ್ಮ ರಾಮಕೃಷ್ಣ ಹೆಗಡೆಯವರು ಅದಕ್ಕೆ, ಆ ಸಂಸ್ಥೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವರು ನಮ್ಮ ಹತ್ರ ಹೇಳಿದ್ರು, ಒಂದು ಸಲ ಅವರನ್ನು ತಾವೊಂದು ಅವ್ರ ಹತ್ರ ಮಾತಾಡಬೇಕು, ಒಂದು ಚಿಕ್ಕ ಸಂದರ್ಶನವನ್ನು ಮಾಡಿ ಯಾಕಾಗಿ ರಾಜೀನಾಮೆ ಕೊಟ್ರಿ, ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಯಾಕೆ ಬಂತು, ಯಾಕೆಂತಂದರೆ ಇದು ರಾಮಕೃಷ್ಣ ಹೆಗಡೆಯವರು ಬೆಳೆಸಿದಂತಹ ಸಂಸ್ಥೆ ಇದು. ಮತ್ತು ಅವರು ಬೆಳೆಸಿದ್ದಕ್ಕಿಂತ ಹಿಂದೆ ಕಡವೆ ಶ್ರೀಪಾದ ಹೆಗಡೆಯವರು ಮತ್ತು ಶಾಂತಾರಾಮ್ ಹೆಗಡೆಯವರು ಅವರಿಬ್ಬರು ಕೂಡ ಒಂದು ಸಂಸ್ಥೆಯನ್ನು ಒಂದು ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ರಾಮಕೃಷ್ಣ ಹೆಗಡೆಯವರು ಕೂಡ ಹಲವಾರು ಸೇವೆ ಸಲ್ಲಿಸಿದ್ದಾರೆ, ಅದನ್ನು ಬೆಳೆಯಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅಲ್ಲಿ ನೊಂದು ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಮಾಹಿತಿ. ಆದ್ದರಿಂದ ಅವರ ಹತ್ರ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ತಾವು ಇತ್ತೀಚೆಗೆ TSSನ ಸಭೆಯಲ್ಲಿ ತಾವು ರಾಜೀನಾಮೆ ಕೊಟ್ಟಿದ್ದೀರಿ ಎನ್ನುವುದಾಗಿ ನಮಗೆ ಸುದ್ದಿ ಬಂದಿದೆ. ರಾಜೀನಾಮೆ ಕೊಡಬೇಕಾದ ಕೆಲವು ಚರ್ಚೆಗಳು,
ಕೆಲವಷ್ಟು ಘಟನೆಗಳು ತಮ್ಮ ಮನಸ್ಸಿಗೆ ನೋವಾಗಿದೆ ಎಂಬುದಾಗಿ ನಮ್ಗೆ ಬಂದಂಥ ಮಾಹಿತಿ, ನಾವು ಕೆಲವಷ್ಟು ಜನ ಅಲ್ಲಿಯ ಸದಸ್ಯರು ಹೇಳಿರುವಂಥ ಮಾತು. ತಮ್ಮ ಹತ್ರ ಪ್ರಶ್ನೆ ಏನಪ್ಪ ಅಂತಂದರೆ, ತಾವು ಯಾಕೆ ರಾಜೀನಾಮೆ ಕೊಟ್ರಿ, ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಯಾಕೆ ಬಂತು, ರಾಜೀನಾಮೆ ಕೊಡಬೇಕು ಅಂತ ಯಾರು ನಿಮ್ಮ ಮೇಲೆ ಒತ್ತಡ ಹಾಕಿದ್ರಾ, ಆ ಸಂದರ್ಭದಲ್ಲಿ ನಿಮ್ಗೆ ಯಾರು ಅವಮಾನ ಆಗೋ ರೀತಿಯಲ್ಲಿ ನಿಮ್ಮ ಕುಟುಂಬಕ್ಕೆ ನಿಮಗೆ ಅವಮಾನ ಆಗೋ ರೀತಿ ಯಾರು ಮಾತನಾಡಿದ್ರ ಅಂತ ಕೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ಮೊದಲನೇದಾಗಿ ವಿಶ್ವಂಬರ ಏನು ಟಿ ವಿ ಚಲನ್ಗೆ, ಯಾಕಂದರೆ ನಾನು ಪ್ರಚಾರಾರ್ಥವಾಗಲ್ಲ, ಅವರು ಬಂದ್ಕೊಂಡು ಕೇಳಿದ್ದಕ್ಕೆ ನಾನು ಅವರಿಗೊಂದು ಬೈಠಕನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಈಗ TSS ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ನಾನು ನನ್ನ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಹೌದು. ಆದರೆ ನಾನು ನನ್ನ ಬಾಕಿ ಮೆಂಬರ್ಶಿಪ್ಪಿಗೆ ರಾಜೀನಾಮೆಯನ್ನು ಕೊಡಲಿಲ್ಲ. ಇದು ಕೊಟ್ಟಂಥ ಕಾರಣ ಏನು ಅಂತಂದರೆ, ನಾನು ಸ್ವತಃ ಅಲ್ಲಿ ಅವತ್ತು ಹೋಗಿದ್ದೆ, ಕೆಳಗಡೆ ಕೂತೆ ಮೈಕೋದಲ್ಲಿ ಹೋದ್ರಿದ್ರು, ಮತ್ತು ಅಲ್ಲಿ ಸಭೆಯಲ್ಲಿ ಅಭಾಸ ಆಗೋದು ಬೇಡ ಅಂಥೇಳಿ ವೇದಿಕೆಗೆ ಹೋಗಿ ಕೂತಿದ್ದು ಹೌದು. ನಂತರ ಅಲ್ಲಿ ಅಧ್ಯಕ್ಷರ ಪ್ರಾಸ್ತಾವಿಕ ಮಾತು ಭಾಳ ಮನಸ್ಸಿಗೆ ನೋವಾಯಿತು. ಅದೇ ಅವರ ಒಂದು ಮಾತಿಗೆ ವಿರೋಧವಾಗಿ ಸಭೆಯಲ್ಲಿದ್ದಂಥವರು ಒಂದಷ್ಟು ಕ್ವಶನನ್ನು ಕೇಳಿದ್ರು, ಅದಕ್ಕೂ ಯಾವುದು ಉತ್ತರ ಸಿಗಲಿಲ್ಲ, ಕೊಡ್ಲಿಕ್ಕೆ ಅಲ್ಲ ಅವಕಾಶವನ್ನು ಕೊಡಲಿಲ್ಲ. ಸರಿ ಇದೆ ಅಂದ್ರೆ ಅಲ್ಲಿ ನಿಮಗೆ ಅಭಾಸ ಆಗುವಂತಹ ಮಾತು ವೈದ್ಯ ಮುಂದೆ ಹೇಳ್ತೇನೆ. ಏನು ವೈದ್ಯರು ಹೇಳಿದ್ರು ಅದನ್ನು, ಆ ಮಾತು ಅಂತಂದರೆ, ಒಂದನೇದಾಗಿ ಈ ಅನುಕಂಪದ ಅಂತಂದರೆ 2-3 ಸಲ ಅದೇ ಮಾತನ್ನು ಹೇಳಿ ಕೇವಲ 4 ಒಂದು ಬಿದ್ರೂ ಒಂದೇ, ಅದೇ ಉಲ್ಟಾಗಿದ್ರು ಅವರು ಹೇಳ್ತಿದ್ರ, ಅದಲ್ಲ. ಆದರೆ ಅಷ್ಟಕ್ಕೂ ನಿಲ್ದೇನೆ ಮತ್ತು ಮುಂದೆ ಹೋದರು ಅವರು. ಎಲ್ಲಿ ಕುಟುಂಬ ಅಂತಂದರೆ ಏನು ಬರ್ತದೆ ಹೇಳುವಂಥದ್ದನ್ನು ಅವರು ತಿಳ್ಕೊಳ್ಬೇಕು. ಇದೇ ಮಾತನ್ನು ಹಿಂದೆ ನಮ್ಮ ಉಪಾಧ್ಯಕ್ಷರು MN ಭಟ್ರು, ಅವರು ಭಾಳ ಆತ್ಮೀಯರು, ನಮ್ಗೆ ಅವ್ರ ಬಗ್ಗೆ ಬಹಳ ಗೌರವ ಇದೆ. ಅವರು ಮೇದಲ್ಲಿ TSSನ ಒಂದು ಈ ಪ್ರಹಸನಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಯಾವುದೋ ಒಂದು TVಗೆ ಮಾತಾಡಬೇಕಾದ್ರೆ ಕಡವೆ ಕುಟುಂಬ ಅಂಥೇಳಿ ತಗೊಂಡ್ರು. ಆವಾಗ ನಮ್ಮ ಕುಟುಂಬದಲ್ಲಿ ಬಾಕಿಯವರೆಲ್ಲ, ನೀನು ಅವರಿಗೆ ಬೇಡ, ಏನೋ ಒಂದು ಸಂದರ್ಭದಲ್ಲಿ ಪಾಪ ಹಾಗೆ ಹೇಳಿರ್ಬೋದು, ಸುಮ್ಮನೆ ಉಳಿರಿ ನೀವು, ಅದ್ರ ಬಗ್ಗೆ ಜಾಸ್ತಿ ಏನು ಇದು ಮಾಡಬೇಡಿ ಅಂಥೇಳಿ ಹೇಳಿದ್ದೌದು. ಆದರೆ ಇವತ್ತು ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಎಲ್ಲ ಮೆಂಬರ್ರ ಎದುರುಗಡೆ ಇವರು ಕುಟುಂಬ ಹೇಳಿ ತಗೊಂಡಿದ್ದು ನನಗೆ ಬಹಳ ನೋವಾಯಿತು. ನಾನು ಊಟಕ್ಕೆ ಬಿಟ್ಟಾಗ ಹೋಗಿ ಅದನ್ನು ರಾಜೀನಾಮೆ ಬರ್ಕೊಬಂದು ಕೊಟ್ಟಿದ್ದು ಹೌದು. ಯಾಕಂತಂದ್ರೆ ಅಷ್ಟೆಲ್ಲ ಒಂದು, ಈಗ ಏನಾಗ್ತದೆ, ಈಗ ಅವರು IT ರೇಡ್ ಮಾಡಿದ್ದು ತಾನೆಲ್ಲ ಹೇಳ್ಬೋದು ಮಾಡಿಸಿದ್ದು, ಆದರೆ ನಮ್ಮ ಹತ್ರ ಗೊತ್ತಿದೆ. ಅಷ್ಟಲ್ದೇ ಈ 6 ಕ್ರಿಮಿನಲ್ ಕೇಸ್ ಹಾಕಿದ್ರು. ಈಗ ಸಂಸ್ಥೆಗೆ ಈಗ ಹಾಗೆ ನಾನು ಉಪಾಧ್ಯಕ್ಷ, ಕಾರ್ಯಾಧ್ಯಕ್ಷ, ನಾನೇ ಮಾಡಿದಂಥ ಟೈಮ್ನಲ್ಲಿ ಏನಾದರೂ ಆಗಿದೆಯಾ ಅದನ್ನು ನೋಡ್ಕೊಳ್ಬೇಕಾಗಿತ್ತು. ಅದೇನೆಲ್ಲ ಸಾರಾಸಗಟಾಗಿ ಕಾರ್ಯಾಧ್ಯಕ್ಷ ಅಂತೇಳಿ ಹಾಕೋದು. ಈಗ ಎಲ್ಲಿ ಬರ್ತದೆ? ನಾನಿವತ್ತು ಅಧಿಕಾರಕ್ಕೆ ಬಂದ ಮೇಲೆ ನನ್ನ ನೆನಪು ಬರ್ತದೆ. ನಾನು ಅಧಿಕಾರಕ್ಕೆ ಬರುವಕ್ಕಿಂತ ಪೂರ್ವದಲ್ಲಿ ಏನು ಮಾಡಿದ್ದಿದ್ರು ಅದು ನಾನು ಜವಾಬ್ದಾರಲ್ಲ. ಹೌದು. ಹಾಗಾಗಿ ಇವರು ವ್ಯಕ್ತಿಶಃ ಒಬ್ಬನ ಹಾಳು ಮಾಡಬೇಕು ಅನ್ನೋ ಉದ್ದೇಶನೇ ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದಾರಲ್ಲಾದರೆ, ನಾಳೆ ಅಲ್ಲಿ ಇದ್ಕೊಂಡು ಅವ್ರ ಹತ್ರ ನಾನು ಏನು ಮಾಡ್ಬೋದು? ಮತ್ತು ನಾನು ಹಿಂದೆ ಏನು 2 ವರ್ಷ ಅಲ್ಲಿ ಕೆಲಸ ಮಾಡಿದ್ದೆ. ಆವಾಗ ಇದೇ ಮೆಂಬರ್ ಇದ್ದರು, ಅಲ್ಲಿ ಬಂದವಾಗ ನನ್ನ ಹತ್ರ ಈಗಾಗಲೂ ಬರ್ತಾರೆ. ಬಂದಾಗ ಇಲ್ಲಪ್ಪ ನಾನೇನು ಹೇಳೋದಿಲ್ಲ, ನಾ ಹೇಳಿದ್ರೆ ಅವ್ರು ಉಲ್ಟಾ ಮಾಡಿದ್ರೆ ಮತ್ತೆ ಕಷ್ಟ ನಿಮಗೆ ಜೀವನ ಮಾಡೋದು, ಹಾಗಾಗಿ ನಾನು ಹೇಳೋದಿಲ್ಲ ಹೇಳಿ ಕಳಿಸ್ತಾ ಇದ್ದಾನೆ. ಇಲ್ಲಿ ಏನಾಗ್ತದೆ, ಇವರು ವ್ಯಕ್ತಿಶಃವನ್ನು ಒಬ್ಬನ ಕುಗ್ಗಿಸ್ಬೇಕು ಹೇಳುವಂಥ ಒಂದು ಭಾವನೆ ಅಲ್ಲ, ಇಡೀ ಕುಟುಂಬವನ್ನು ತಾನು ಹಾಳು ಮಾಡಬೇಕು ಹೇಳುವಂಥ ಒಂದು ಭಾವನೆಯಲ್ಲಿ ಇವರು ಇದ್ದಾರೆ ಅಂತೇಳಿ ನನಗನ್ನಿಸ್ತು. ಹಾಗಾಗಿ ಇವರು ಒಂದು ಇದು ಬೇಡ. ನಿಮ್ಮ ಮಾತಿನ ಅರ್ಥ, ವೈದ್ಯರು ಮತ್ತೆ ಅವರ ತಂಡ
ನಿಮ್ಮ ಕುಟುಂಬಕ್ಕೆ ಕೇವಲ ರಾಮಕೃಷ್ಣ ಹೆಗಡೆಗಲ್ಲ, ಅಲ್ಲ 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 ಕಡವೆ ಶ್ರೀಪಾದ ಹೆಗಡೆರ ಕುಟುಂಬ ಅವಮಾನ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ತಾವು ಹೇಳ್ತಾ ಇದ್ದೀರಾ? ಹೌದೌದು, ಪಬ್ಲಿಕ್ ಆಗಿ ಅದನ್ನ ಹೇಳಿದ್ದಾರೆ. ಸ್ವತಃ ಎನ್ ಭಟ್ರು ಹೇಳಿದ್ದಾರೆ ಈ ಹಿಂದೆ. ಈಗ ಮೊನ್ನೆ ಎಲ್ಲ ಇದ್ರಿಗೆ ಸಾರ್ವಜನಿಕ ಸಭೆಯಲ್ಲೇ ಮಾನ್ಯ ಅಧ್ಯಕ್ಷರು ಹೇಳಿದ್ದಾರೆ, ಸಭಾಧ್ಯಕ್ಷರು ಅವರ ಪ್ರಾಸ್ತಾವಿಕದಲ್ಲೇ ಈ ಮಾತು ಬಂದಿದೆ. ಇನ್ನೆಂತ ಉಳಿತು ಅದ್ರೊಳಗೆ? ಪ್ರಾಸ್ತಾವಿಕದಲ್ಲಿ ನಿಮ್ಮ ಕುಟುಂಬಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಹೌದು. ಸರಿ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್ ಪಡೆಯಿರಿ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಹಾಗೆ ಈಗ ನಿಮ್ಮ ಮಗನಾದ ಶ್ರೀಪಾದ್ ಅವರ ಮೆಂಬರ್ಶಿಪ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನುವಂಥದ್ದು ಸುದ್ದಿ ಬಂದಿದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸುದ್ದಿ ನಿಮಗೆ ನಮಗೂ ಸುದ್ದಿ ಇದೆ, ಯಾವುದು ಅಧಿಕೃತವಾಗಿ ಯಾವುದು ಇಲ್ಲ. ಯಾಕಂತಂದ್ರೆ ಒಂದು ಸಭೆ 10 ಗಂಟೆಗೆ ಚಾಲು ಆದರೆ ಸಾಯಂಕಾಲ 7 ಗಂಟೆವರೆಗೆ ವಾರ್ಷಿಕ ಸರ್ವಸಾಧಾರಣ ಸಭೆ, ಅಷ್ಟುವರೆಗೆ ಪೇಷನ್ಸ್ ಯಾರಿಗೂ ಇರುವುದಿಲ್ಲ. ಇವರು ಈಗ ಏನಾಗ್ತದೆ, ಆ 400 ಪೇಜಿಂದ ಒಂದು ಇದನ್ನ ಎಲ್ಲರ ಮನೆಗೆ ಕಳಿಸಿದ್ದಾರೆ, ಅದನ್ನ ಓದ್ಕೊ ಬಂದಿರ್ತಾರೆ. ಅದ್ರ ಮೇಲೆ ಏನು ಒಳ್ಳೆ ಚರ್ಚೆ ಇದ್ರೆ ಮಾಡ್ಬೋದಾಗಿತ್ತು. ಅದಲ್ಲ, ಇವರು ಪಾರಾಯಣ ಮಾಡಿದ್ರು ಅದನ್ನ. ಅಂದರೆ ಪಾರಾಯಣ ಅಂತಂದ್ರೆ ಅದನ್ನ ಓದಿದ್ರು. ಅದು ಸಾಯಂಕಾಲ 7 ಗಂಟೆವರೆಗೆ ಯಾರಿಗೂ ಇಲ್ಲ. ಯಾರ ಮಧ್ಯೆ ಪ್ರಶ್ನೆ ಕೇಳುವಂಗೂ ಇಲ್ಲ. ಪ್ರಶ್ನೆ ಕೇಳಿದ್ರೆ ಕಡಿಗೆ ಕುಣಿಸಿದ್ರು. ಈ ಒಂದು ಇದರಿಂದ ನಾವು ಅಲ್ಲಿ ಯಾರು ಜನ ಜಾಸ್ತಿ ಇಲ್ಲ, ನಮಗೆ ಗೊತ್ತಿಲ್ಲ. ಆ ಪುಸ್ತಕವನ್ನು ಮೊದಲು ಕಳಿಸಿದ ಮೇಲೆ ಮತ್ತೆ ಓದುವಂತ ಅವಶ್ಯಕತೆ ಇಲ್ಲ. ಅದು ಮತ್ತೆ ಅದು ಕ್ವಶನ್ ಕೇಳ ಸಾಕಾಗಿತ್ತು ಅಂತ ಹೇಳ್ತಾರೆ. ಹೌದು, ಮತ್ತೆ ಸಂಪೂರ್ಣ ಓದೋ ಅವಶ್ಯಕತೆ. ನಮ್ದು ಈ ತರ ಇದೆ, ನಮ್ದು ಈ ತರ ಇದೆ. ಹೌದು, ನಿಮ್ದು ಒಪ್ಪಿಗೆನ ಕೇಳಿದ್ರೆ ಮುಗಿದೋಗಿತ್ತಲ್ಲ. ಹೌದು, ಅದ್ರ ಬಿಟ್ಟು ಅದನ್ನೇ ಕಂಪ್ಲೀಟ್ ಇದು ಮಾಡ್ಕೋತ ಅಂದ್ರೆ ಜನರನ್ನ ಒಂದು ರೀತಿಯ ಇದ್ರೊಳಗೆ ಅಂದ್ರೆ ಟೈಮ್ ವೇಸ್ಟ್ ಮಾಡಿ ಕೇಳಬಾರ್ದು ಅಂತ ಆ ಒಂದು. ಹೌದೌದು ಹೌದು. ನನ್ನ ಕಂಡಿದ್ದಂಗೆ ಅವ್ರ ಉದ್ದೇಶನೇ ಅದಾಗಿತ್ತು, ಅದನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಕ್ವಶನ್ ಕೇಳುವಂಗಿಲ್ಲ. ಮತ್ತೊಂದು ಅಂದ್ರೆ ನಾನು ನೋಡ್ದಂಗೆ ಅಲ್ಲಿ ಇತಿಹಾಸದಲ್ಲಿ ಇಷ್ಟ ಜನ ಪೊಲೀಸರು ಕರ್ಕೊಂಡ್ಬಂದ್ಕೊಂಡು ಯಾರು ಜನರಲ್ ಮೀಟಿಂಗ್ ಅನ್ನ ಮಾಡಿದ್ದಿಲ್ಲ. ಹೌದೌದು ಕೇಳಿದ್ದೇವೆ. ಹೌದು, ಇವರು ಅಷ್ಟು ಈಗ ಒದ್ದೆ ಹೆರಗಾಗ್ತಾನೆ ಹೇಳಲಿಲ್ಲ, ಎತ್ತ ಹೆರಗಾಗ್ತಾನೆ ಹೇಳಿದ್ದಾರೆ. ಈ ತರ ಮೆಂಬರ್ಗೆ ಈ ತರ ಮಾತುಗಳನ್ನು ಹೇಳಿದ್ದಾರೆ. ಮತ್ತೆ ಈ ಸಲ ಮಾಧ್ಯಮದವರನ್ನ ಹೊರಗಿಟ್ಟಿದ್ದಾರೆ. ಇದು ಯಾವಾಗಲೂ TSS ಅಲ್ಲಿ ಇದೇ ಸಂಪ್ರದಾಯ ಇತ್ತ ಅಥವಾ ಪ್ರಥಮ ಬಾರಿಗೆ ಮಾಧ್ಯಮದವ್ರನ್ನ ಹೊರಗಿಟ್ಟು ಮಾಡುವಂತ ಸಂಪ್ರದಾಯ ಪ್ರಾರಂಭ ಆಗಿದೆಯಾ? ಅದು ತಾವೇನು ಹೇಳ್ತೀರಿ? ಈಗ ನಾವು ಮಾಧ್ಯಮದವ್ರನ್ನ ನಾನು ಮಾಡಿದವರು ಮಾಧ್ಯಮದವ್ರನ್ನ ಒಂದೇ ಬಾರಿ ಹೊರಗಿಟ್ಟಿದ್ವಿ. ಆವಾಗ ನಾವು ಯೂಟ್ಯೂಬ್ನಲ್ಲಿ ಕೊಟ್ಟಿದ್ವಿ. ಯೂಟ್ಯೂಬ್ನಲ್ಲಿ ಕೊಟ್ಟಿದ್ವಿ. ಯಾಕಂತಂದ್ರೆ ಈಗ ಸಾಮಾನ್ಯ ಮೆಂಬರ್ ಇರ್ತಾನೆ, ಅಂದ್ರೆ ನಾಮಿನಲ್ ಮೆಂಬರು, ಈಗ ಶೇರ್ ಮೆಂಬರ್ ಬೇರೆ, ನಮ್ಮಲ್ಲಿ ವ್ಯವಹಾರ ಮಾಡುವಂತವ್ರು ಇರ್ತಾರೆ, ನಮ್ಮ ಬಗ್ಗೆ ಅಭಿಮಾನ ಇದ್ದಂತ ಸಂಸ್ಥೆ ಬಗ್ಗೆ ಅಭಿಮಾನ ಇದ್ದವ್ರು ಇರ್ತಾರೆ. ಇಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೀತದೆ ಏನು ಅಂತ ಹೇಳಿ ಅವರಿಗೂ ಒಂದು ನೋಡ್ಲಿಕ್ಕೆ, ಸಭೆಯಲ್ಲಿ ಬರ್ಲಿಕ್ಕೆ ಬರೀ ಶೇರ್ ಮೆಂಬರಿಗೆ ಮಾತ್ರ ಅವಕಾಶ ಉಂಟು. ಹಾಗಾಗಿ ನಾವು ಆ ಒಂದು ಇದನ್ನು ಮಾಡಿ ಹೇಳ್ತಾ ಇದ್ದೀರಿ. ಮಾಧ್ಯಮದಲ್ಲಿ ಹೊರಗಿಟ್ಟರು ಕೂಡ ಯೂಟ್ಯೂಬ್ ಅಲ್ಲಿ ಅದನ್ನ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀರಿ. ಮಾಧ್ಯಮದಲ್ಲಿ ಮುಚ್ಚಿಟ್ಟು ಯಾವ್ದನ್ನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ಹೌದು, ಈಗ ಮಾಧ್ಯಮದವರಿಗೆ ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಅದು ಪ್ರಸಾರ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ಏನು ಅದು ಅವ್ರಿಗೆ ಬಿಟ್ಟಿದ್ದು, ನಾನು ಅದ್ರ ಬಗ್ಗೆ ಏನು ಹೇಳುದಿಲ್ಲ. ಆದ್ರೆ ಹಿಂದೆ ಏನು ಈಗ ಅಧ್ಯಕ್ಷರಂತ ಗೋಪಾಲಕೃಷ್ಣ ವೈದ್ಯರು, ನಾನು 2 ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನ ನಡೆಸಿದ್ದೇನೆ. ಆಗ ಅವರು ಕ್ವಶನ್ ಕೇಳಬೇಕಾದ್ರೆ ನಾವೇನಾದ್ರು ಕಡಿಗೆ ಅಂತಂದ್ರೆ ಇಲ್ಲ ಈಗಲೇ ಅಂದ್ರು. ಟೈಮ್ ಆಯ್ತು ಅಂತಂದ್ರೆ ಇಲ್ಲ, ನಾವು ವರ್ಷದಲ್ಲಿ ಒಂದೇ ಸರಿ ನಮ್ಗೆ ಕ್ವಶನ್ ಕೇಳಲಿಕ್ಕೆ ಬರ್ತದೆ, ಮತ್ತೆ ಇಲ್ಲ ನೀವು ಈಗಲೇ ಕೇಳಬೇಕು, ಟೈಮ್ ಎಷ್ಟಾದ್ರೂ ತೊಂದರೆ ಇಲ್ಲ ಹೇಳ್ತಿದ್ರು. ಆದ್ರೆ ಮೊನ್ನೆ ಅವರ ನಡವಳಿಕೆ ನೋಡಿ ಹಿಂದಿಂದಕ್ಕೂ ಈಗಿಂದಕ್ಕೂ ಭಾಳ, ಈಗ ಕೆಳಗೆ ನಿಂತ್ಕೊಂಡು ಅವರು ಒದ್ರಬೇಕಾದ್ರು ಅದೇ ಮೇಲೆ ಕೂತ್ಕೊಂಡಾಗಳು ವ್ಯತ್ಯಾಸ ಬಹಳಷ್ಟು ಕಂಡಿತು. ಯಾರಾದ್ರೂ ಸದಸ್ಯರು ಕ್ವಶನ್ ಕೇಳಿದ್ರೆ
ಆಮೇಲೆ ಅಂತ ಹೇಳಿದ್ರೆ ಇಲ್ಲ ಈಗಲೇ ನಿಮ್ಗೆ ಉತ್ತರ ಕ್ವಶನ್ ಕೇಳಲಿಕ್ಕೆ ಅವಕಾಶ ಕೊಡಬೇಕು, ನಾವು ವರ್ಷಕ್ಕೊಮ್ಮೆ ಮಾತ್ರ ಬರ್ತೇವೆ ಅಂತ ಹೇಳ್ತಾ ಇದ್ರು. ಈಗ ಯಾರಾದ್ರೂ ಕ್ವಶನ್ ಕೇಳಿದ್ರೆ ಆಮೇಲೆ ಹೇಳಿ ಅದನ್ನ ಅವ್ರು ಕ್ವಶನ್ ಕೇಳದೇ ಇರೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೌದೌದು. ಅಲ್ವಾ? ಸರಿ. ಈಗ ಎರಡನೇ ಪ್ರಶ್ನೆ ಏನಂತಂದ್ರೆ ಜನರ ಆರೋಪ ಇರುವಂತದ್ದು, ರಾಮಕೃಷ್ಣ ಹೆಗಡೆ ಅವರು ಮತ್ತು ಅವ್ರ ಕುಟುಂಬ ಅವರೆಲ್ಲರೂ ಕೂಡ ಒಳ್ಳೆಯ ಜನ. ಆದರೆ ರಾಮಕೃಷ್ಣ ಹೆಗಡೆ ಅವರಿಗೆ ಗೊತ್ತಿಲ್ಲದೆ ರವೀಶ್ ಹೆಗಡೆಯವರು ಎಲ್ಲ ಫೈಲ್ಗಳಿಗೆ ಸೈನ್ ಹಾಕಿಸ್ಕೊಂಡಿದ್ದಾರೆ, ಅದರ ಮೂಲಕವಾಗಿ ರಾಮಕೃಷ್ಣ ಹೆಗಡೆ ಅವರಿಗೆ ಕೆಟ್ಟ ಹೆಸರು ಬಂದಿದೆ ಅನ್ನುವಂಥದ್ದು ಜನ ಮಾತಾಡುವಂಥ ಮಾತು. ತಾವೇನು ಹೇಳ್ತೀರಿ ಈ ವಿಷಯದ ಬಗ್ಗೆ? ಅಷ್ಟು ತಮ್ಮ ಗಮನಕ್ಕೆ ಬಂದಿತ್ತಾ? ನಾವೇನ್ ಹೇಳ್ತೀರಿ? ಇದು ಬಹಳ ಆಶ್ಚರ್ಯ ಆಗ್ತದೆ. ಯಾಕಂತಂದ್ರೆ ಸ್ವಾಭಾವಿಕ ಇದೆ, ಜನ ಹೇಳ್ತಾರೆ ಹೇಳಾಯ್ತು. ಬುದ್ಧಿಜೀವಿಗಳು ಈಗ ಹೇಗೇನಂದ್ರೆ ಎಲ್ಲ ಕಡೆ ಸಹಕಾರಿ ಸಂಘ ಬಹಳ ಮೇಲ್ ಬಂದಿದೆ, ಒಳ್ಳೆ ಇದಿದೆ, ಒಬ್ಬರು ಡೈರೆಕ್ಟರ್ ಇರ್ತಾರೆ, ನಿರ್ದೇಶಕರು ಅದು ಸ್ವಲ್ಪನಾರು ಅದ್ರ ಬಗ್ಗೆ ಜ್ಞಾನವನ್ನು ತಗೊಳ್ತಾರೆ. ನಮ್ಮ ಕಡೆ ಬಹಳಷ್ಟು ಜನ CA ಪಾಸ್ ಆದಂಥ ಮಕ್ಕಳಿದ್ದಾರೆ. ಹೌದು. ಅವ್ರಿಗೆ ಇದ್ರದ್ದು ಈಗ ನೀವೇನು ಕ್ವಶನ್ ಕೇಳಿದ್ರಿ ಅದರದ್ದು ದೊಡ್ಡ ಹೊಡೆತ ಅಂದಾಜು ಇದೆ ಹೇಳಿ ತಿಳ್ಕೊಂಡು ನಾನು ಇದಕ್ಕೆ ಉತ್ತರ ಕೊಡ್ತೇನೆ. ಇಲ್ಲಿ ನಮ್ಮಲ್ಲಿ 14 ಜನ ಅಂದರೆ 15 ಆದರೂ 14 ಜನ ನಿರ್ದೇಶಕರಲ್ಲಿ ನಾವು ಈ ಒಂದು ಮೀಟಿಂಗನ್ನು ಚರ್ಚೆ ಮಾಡ್ತೇವೆ ಸಭೆಯಲ್ಲಿ. ಅಲ್ಲಿ ಸಂಪೂರ್ಣ ವಿಷಯ ಬಂದಿರ್ತದೆ, ಎಲ್ಲದೂ ಗೊತ್ತಾಗ್ತದೆ. ಯಾವುದು ಫೈಲಿಗೆ ಒಬ್ಬನೇ ಸಹಿ ಹಾಕುವಂಥದ್ದು ಇದು ಹೇಳುವಂಥದ್ದಿಲ್ಲ, ಯಾರಿಗೂ ಗೊತ್ತಿಲ್ಲದೆ ಹೋದಂಥ ವಿಷಯ ಮಾಡಲಿಕ್ಕೆ ಬರುವುದಿಲ್ಲ. ಅಂಥದ್ದನ್ನು ಇವರು ಬುದ್ಧಿಪೂರ್ವಕವಾಗಿ ಆ ಥರ ಒಂದು ಇದನ್ನು ಮಾಡಿದ್ದಾರೆ. ಈಗ ರವೀಶ್ ಹೆಗಡೆರನ್ನ ಹೊತ್ಕೊಂಡು ಕುಣಿತಾರೆ ಅಥವಾ ರಾಮಕೃಷ್ಣ ಹೆಗಡೆರನ್ನ ಹೊತ್ಕೊಂಡು ಕುಣಿತಾರೆ, ಅದು ಏನೂ ಇಲ್ಲ. ಒಂದು ಸಂಸ್ಥೆ ಅಗದಿ ಅದರ ಮೇಲ್ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕಲ್ಲ ದೇಶ ಮಟ್ಟಕ್ಕೆ ಒಂದು ಗುರುತಿಸುವಂಥ ಒಂದು ಕೆಲಸವನ್ನು ಈಗ ತಪ್ಪು ಮಾಡಿರ್ಬೋದು, ನನಗೇನು ಗೊತ್ತಿಲ್ಲ, ಮಾಡಿರ್ಬೋದು. ಯಾಕಂದ್ರೆ ಇಷ್ಟೆಲ್ಲ ಜನ ಹೇಳಬೇಕಾದ್ರೆ ನಾನು ನನ್ನ ಕಣ್ಣಿಗೆ ಕಾಣುವಂಗೇನು ಮಾಡಿಲ್ಲ. ಯಾಕಂತಂದ್ರೆ ಅವರಿಗೆ ಸದಸ್ಯರ ಬಗ್ಗೆ ಅತ್ಯಂತ ಕಾಳಜಿ ಇದೆ. ನಮ್ಮ ಸದಸ್ಯರನ್ನು ಯಾವುದಾದ್ರೂ ಕಾರಣದಿಂದ ಅವ್ರನ್ನ ಸರಿಯಾಗಿ ಒಂದು ಉನ್ನತ ಮಟ್ಟಕ್ಕೆ ತರಬೇಕು ಹೇಳುವಂಥ ಒಂದು ತುಡಿತ ಅವರಲ್ಲಿದೆ. ಈಗ ಅವರನ್ನು ವಹಿಸ್ಕೊಂಡು ಹೋಗುವಂಥದ್ದು ಅಂದ್ರೆ ನಾನೇನು ಅವರಿಂದ ಏನನ್ನೂ ಅಪೇಕ್ಷೆ ಪಡಲಿಲ್ಲ, ಅವರು ನನಗೇನು ಕೊಡಲಿಲ್ಲ. ಸರಿ ಇದೆ. ಹಾಗಾಗಿ ನಾನು ಅವರನ್ನು ಕೇಳೋದು ಯಾವುದಕ್ಕೆ, ಸಂಸ್ಥೆಯ ಒಂದು ಇದಕ್ಕೆ. ನಾನು ಇದನ್ನು ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಇದೇ ವೈದ್ಯ ಅಂಡ್ ಕಂಪನಿಯವರು ಬೊಬ್ಬೆ ಹಾಕಿದಾಗ ನಾನು ಹೇಳಿದ್ದು ಅದನ್ನೇ, ಈಗ ಅವ್ರು ಮಾಡ್ಕೊಂಡಿದ್ದು ಅದನ್ನೇ. ಏನು ಅಂತಂದರೆ ಅವರನ್ನು ಈ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ಇದಕ್ಕೆ ಸಂಪೂರ್ಣ ಜ್ಞಾನ ಹೊಂದಂತ ಒಂದು ವ್ಯಕ್ತಿಯನ್ನು ಎಕ್ಕದಮ್ ತೆಗೆದ್ರೆ ಏನಾಗ್ತದೆ ಹೇಳುವಂಥದ್ದನ್ನ ಹೌದು ನಾನು ಅವತ್ತೇ ಹೇಳಿದ್ದೆ. ಅದನ್ನ ಹಂಗೆ ಬಿಡ್ಲಿಕ್ಕೆ ಬರುವುದಿಲ್ಲ. ನಾವು ಪರ್ಯಾಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಿಡುವ. ಹೌದು, ಯಾವ್ಯಾವ ಸಂಸ್ಥೆ ಎಲ್ಲ ಆಲ್ಟರ್ನೇಟಿವ್ ವ್ಯಕ್ತಿ ಇಲ್ಲದೆ ಸಡನ್ ಆಗಿ ತೆಗೆದಾಗ ಎಲ್ಲ ವ್ಯವಸ್ಥೆ ಅವ್ಯವಸ್ಥೆ ಆಗತ್ತೆ ಅಂತ ತಮ್ಮ ಮಾತಿನ. ಹೌದು, ನಾನು ಅವತ್ತು ಅವರಿಗೆ ಹೇಳಿದ್ದೆ. ಅದೇ ರೀತಿ ನಾನು ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅದರ ಸಂಪೂರ್ಣ ಚಿತ್ರಣವನ್ನು ಕೊಟ್ಟಿದ್ದೆ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ KHB ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಏನು ಅದನ್ನು ಅವ್ರ ಹತ್ರ ಆ ಬಗ್ಗೆ ಬೈಂಡಿಂಗ್ ತೊಗೊಂಡಿದ್ದಿ. ಈಗ ನಾವು ಈ ಏನು ಸಾಲ ಕೊಟ್ಟಿದ್ದೇವೆ ಹೇಳುವಂಥದ್ದು ಇವ್ರ ಬೊಬ್ಬೆ ಇದೆಯಲ್ಲ, ಆ ಸಾಲವನ್ನು ಕಡಿಮೆ ಮಾಡಬೇಕು. ಮತ್ತು ಈ ಎಲ್ಲ ಕೆಲಸಗಳನ್ನು ಅವರವರಷ್ಟಕ್ಕೆ ಅವರು ಮಾಡ್ಕೊಂಡು ಹೋಗಲಿಕ್ಕೆ ಸರಿಯಾದಂಥ ವ್ಯಕ್ತಿಗಳನ್ನು ನೀವು ರೆಡಿ ಮಾಡಿಕೊಡಿ ಅಂಥೇಳಿ ಅವ್ರ ಹತ್ರ ಕೇಳಿದ್ದು. ಅದೇ ಪ್ರಕಾರ ಅವ್ರು ಮಾಡ್ತಾಯಿದ್ರು, ಅದ್ರ ಬಗ್ಗೆ ಯಾವುದೂ ಇದಿಲ್ಲ. ನೀವು ಅವ್ರ ನಮ್ದು ಒಂದು 2 ವರ್ಷದ್ದು ಅಡವೆ ತಗೊಂಡ್ರೆ ಹೌದು, ಅದಕ್ಕಿಂತ ಹಿಂದಿನ ಅಡವೆಗೂ ಆಗಿನ ಅಡವೆಗೂ ನೀವು ವ್ಯತ್ಯಾಸವನ್ನು ಕಂಡುಕೊಂಡು ನಾವು ಇವ್ರು ಕೇಸ್ ಹಾಕ್ಬೋದಾಗಿತ್ತು. ಹೌದು. ಈಗ 5 ವರ್ಷ ಸೇರ್ಸಿ ಹಾಕಿದ್ರು ಅಂತಂದ್ರೆ ಇವ್ರು ಗುರುಗಳ ಮೇಲೆ ಇವ್ರು ಕೇಸ್ ಹಾಕಿದ್ರು ನಾ ತಿಳ್ಕೊಳ್ತೇನೆ. ಈಗ ಹೆಸರು ಮಾತ್ರ ಹಿಂಗೆ, ಮತ್ತೇನಲ್ಲ. ನೀವು ಆ 2 ವರ್ಷದ ಅಡವೆಯಲ್ಲಿ ನಾವು ಏನಾದ್ರು ನ್ಯೂನತೆಗಳನ್ನು ಏನು ಕಂಡಿದ್ವಿ ಅದನ್ನ ಹೇಳ್ಬೋದಾಗಿ. ನಿಮ್ಮ ಮಾತಿನ ಉದ್ದೇಶ, ನಾನು ಎಷ್ಟು ದಿವಸ ಕಾರ್ಯಾಧ್ಯಕ್ಷ ಆಗಿದ್ದೆ, ಅಷ್ಟು ದಿವಸದಲ್ಲಿ ಏನಾದ್ರು ಅದ್ರ ಮಾತ್ರ ನನ್ನ ಜವಾಬ್ದಾರಿ, ಹಿಂದೆ ಆಗಿದ್ದು ನನ್ನ ಜವಾಬ್ದಾರಿ ಇಲ್ಲ. ಅದ್ರೊಳಗೂ ಮತ್ತೆ ಸ್ಪೆಸಿಫಿಕ್ ಆಗಿ ಹೌದು ಏನು ಅಂತಂದ್ರೆ ಬ್ಯಾಂಕ್ ಲೋನಿಗೆ, ಚೆಕ್ಕಿಗೆಲ್ಲ, ಬ್ಯಾಂಕ್ ಲೋನಿಗೆ ಏನು ಇದಕ್ಕೆ ಆಗ್ತದೆ ಅದಕ್ಕೆ ಬಾಕಿ ಇದಕ್ಕೆ ಏನು
ಸಹಿ ಹಾಕ್ಲಿಕ್ಕೆ ಮಾತ್ರ ನನಗೆ ಅಧಿಕಾರ ಇತ್ತ ಹೊರತು ನಾ ಅದೇ ಪ್ರಕಾರ ಮಾಡಿದ್ದೇನೆ. ನನ್ನ ಒಂದು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದೆ. ಸಂಸ್ಥೆಯ ಮತ್ತು ಮೆಂಬರ್ರ ಏನು ಅವರಿಗೆ ಯಾವ ರೀತಿಯಿಂದ ಅನುಕೂಲ ಆಗಬೇಕೋ ಆ ರೀತಿಯಿಂದ ನಾನು ಮಾಡಿದ್ದೇನೆ ಹೇಳುವಂಥ ಒಂದು ವಿಶ್ವಾಸ ನನಗಿದೆ. ಈಗ ರವೀಶ್ ಹೆಗಡೆ ಅವರು 2 ವರ್ಷದ 3 ವರ್ಷದ ಸ್ಯಾಲ್ರಿಯನ್ನ ಸಂಪೂರ್ಣವಾಗಿ ಮೊದಲೇ ತಗೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಅದು ತಮ್ಮ ಅವಧಿಯಲ್ಲಿ ಕೊಟ್ಟಿರೋದ ಅಥವಾ ಹಿಂದಿನ ಅವಧಿಯಲ್ಲಿ ಕೊಟ್ಟಿರೋದ? ಅದು ಕೊಡೋದು ಎಷ್ಟು ಮಟ್ಟಿಗೆ ನ್ಯಾಯ ಅದು ಅಂತ ಜನರ ಅಭಿಪ್ರಾಯ. ಈಗ ಇದು ಏನಾಗ್ತದೆ ಅಂದರೆ ಈ ನರಸಿಂಹ ಪ್ರಹ್ಲಾದನ ಅಪ್ಪನ್ನ ಆ ಟೈಪ್ ಅಂದ್ರೆ ಏನು ಒಳಗೂ ಅಲ್ಲ ಹೊರಗೂ ಅಲ್ಲ ಹಳವು ಇದಕ್ಕೆ ಉದಾಹರಣೆ ಕೊಡ್ತಾ ಇದ್ದೇನೆ. ಇದು ಅದೇ ಮೀಟಿಂಗ್ನಲ್ಲಿ ನಮ್ಮ ಏನು ಬಾಡಿ ಮೀಟಿಂಗ್ನಲ್ಲಿ ನನ್ನನ್ನು ಕಾರ್ಯಾಧ್ಯಕ್ಷನ ಮಾಡಬೇಕು ಅಂತ ಹೇಳೋ ಒಂದು ನಿರ್ಣಯನೂ ಬಂತು. ಮತ್ತು ಅದೇ ಮೀಟಿಂಗ್ನಲ್ಲಿ ಅವರಿಗೆ ಅದನ್ನು ಕೊಡಬೇಕು ಅನ್ನುವಂಥದ್ದು ಬಂದಿದೆ. ಈಗ ಹಂಗಾಗಿ ಅದು ಹೌದು ಅಥವಾ ಅಲ್ಲ ಎರಡೂ ಹೌದು. ಅಂದ್ರೆ ನಿಮ್ಮ ಮಾತನಾಡ್ತಾ ನಿಮ್ದು ಒಬ್ಬರಿದ್ದೇ ಡಿಸಿಷನ್ ಅಲ್ಲ, ಎಲ್ಲರದ್ದು ಒಪ್ಪಿಗೆ ಇತ್ತು ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆ ಎಲ್ಲರದ್ದು ಒಪ್ಪಿಗೆ ಇದೆ. ಎಲ್ಲರದ್ದು ನಮ್ಮ ಈಗ 400 ಪೇಜಿಂದ್ರೊಳಗೆ ಎಲ್ಲರದ್ದು ಸಿಗ್ನೇಚರ್ ಹಾಕಿ ಅವ್ರು ಬರ್ಕೊಟ್ಟಿದ್ದಾರೆ. ಆದ್ರೆ ಅದ್ರ ಬರ್ದಿದ್ದನ್ನು ನಾನು ಓದಿದ್ದೇನೆ. ಅವ್ರು ಯಾಕಾಗ ಆ ರೀತಿ ಬರೆದ್ರು ಏನು ಗೊತ್ತಿಲ್ಲ. ಎಲ್ಲರಿಗೂ ಒಂದೇ ತರ ಇದೆ. ತಾವು ಅದನ್ನ ನೋಡಿದ್ರೆ ಅರ್ಥ ಆಗ್ತದೆ ಯಾಕಾಗ ಬರೆದ್ರು ಏನು. ಈಗ ನನಗೇನಾಗ್ತದೆ ಅದು ಅವ್ರಿಗೆ ಆಗ್ತದೆ. ಅಥವಾ ಅವನ ಮೇಲೆ ಕೇಸ್ ಹಾಕಿದಾನೆ, ನಿಮ್ ಮೇಲೆ ಕೇಸ್ ಹಾಕುದಿಲ್ಲ, ನೀವ್ ಹಿಂಗ್ ಬರ್ಕೊಡಿ ಹೇಳಿದಾರ. ಆದ್ರೆ ಸಣ್ಣ ಮಕ್ಕಳೆಲ್ಲ ಒಂದು ಜವಾಬ್ದಾರಿ ಜಾಗದಲ್ಲಿ ಇದ್ದವರು, ಜವಾಬ್ದಾರಿ ನಡೆಸೋರು. ಯಾಕಂಗ್ ಬರೆದ್ರು ನಂಗೆ ಗೊತ್ತಿಲ್ಲ. ನಾನು ಅವ್ರ ಹತ್ರ ಯಾರ ಹತ್ರ ನೀವ್ ಯಾಕೆ ಹಿಂಗ್ ಬರೆದ್ರು ಹೇಳೋ ಕೇಳಲಿಲ್ಲ. ಸರಿ ಇದೆ. ಈಗ ಇನ್ನೊಂದು ಪ್ರಮುಖವಾದಂತಹ ತಮ್ಮ ಮೇಲೆ ಆರೋಪ ಹೊರಿಸಿರುವಂಥದ್ದು, ಯಾವುದೋ ಒಂದು ಆಸ್ತಿಯನ್ನ 6 ಕೋಟಿಗೆ ಖರೀದಿ ಮಾಡ್ತಾರೆ. ಖರೀದಿ ಮಾಡಿ 14ನೇ ದಿವಸಕ್ಕೆ ಅದನ್ನ TSS ತೆಗೆದುಕೊಳ್ಳುತ್ತದೆ. ಅದು 12 ಕೋಟಿಗೆ. ಅಂದ್ರೆ ಇವರು 6 ಕೋಟಿ ಹಣವನ್ನ ಯಾವುದೋ ಹಣ ಇಲ್ಲದ ವ್ಯಕ್ತಿಗೆ ಇವರು TSS ಇಂದ ಹಣವನ್ನ ಹಾಕಿ ಅವನ ಹೆಸರು ಪರ್ಚೇಸ್ ಮಾಡ್ತಾರೆ. ಆ 6 ಕೋಟಿಯನ್ನು ಕೂಡ ಆ ವ್ಯಕ್ತಿ ಹತ್ರ ತೆಗೆದುಕೊಳ್ಳುವಂತ ಶಕ್ತಿ ಇರಲಿಲ್ಲ. ಅದು ತೆಗೆದುಕೊಂಡ ಮೇಲೆ ಅದನ್ನು 14 ಕೋಟಿ ತೆಗೆದುಕೊಳ್ಳುವಂತ 12 ಕೋಟಿ ತೆಗೆದುಕೊಳ್ಳುವಂತ ಕೆಲಸ ಆಗ್ತದೆ. ಈ ಸಂಪೂರ್ಣವಾಗಿ ಅವ್ಯವಹಾರ ಅಂತ ಹೇಳಿ ತಮ್ಮ ಮೇಲೆ FIR ಮಾಡಿದ್ದಾರೆ, ತಮ್ಗೆ ಗೊತ್ತಿದೆ. ಈ ಒಂದು ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ತಾವೇನು ಹೇಳ್ತೀರಿ? ಇದು ಒಂದು ಕೇಸಿನ ವಿಷಯ. ಅವ್ರು ಕೇಸ್ ಹಾಕಿದ್ದಕ್ಕೆ ಆಕ್ಚುಯಲ್ ಅಲ್ಲಿ ಘಟನೆ ಏನ್ ನಡೆದಿತ್ತು ಅಂತಂದ್ರೆ ಎಲ್ಲಾ ನಿರ್ದೇಶಕರಿಗೂ ಗೊತ್ತಿದೆ, ಎಲ್ಲಾ ಪತ್ರಿಕಾ ಮಿತ್ರರಿಗೂ ಗೊತ್ತಿದೆ. ನಾವೇ ಅವ್ರನ್ನ ಒಂದ್ಸರ ಇದು ಈ ತರ ಎಲ್ಲ ಗಲಾಟೆ ಆದ ಮೇಲೆ ಎಲ್ಲಾ ಪೇಪರ್ನವ್ರಿಗೂ ಒಂದು ದಿವಸ ಬಂದು ನಮ್ದು ಎಲ್ಲೆಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತದೆ ದಯವಿಟ್ಟು ಬನ್ನಿ ಹೇಳಿ ನಾವೇ ಇನ್ವೈಟ್ ಮಾಡಿ, ನಾನು ರವೀಶ್ ಹೆಗಡ್ರು ಎಲ್ಲ ಡೈರೆಕ್ಟ್ರು ಬರ್ಲಿಕ್ಕೆ ಹೇಳಿದ್ವಿ. ಅವ್ರು ಬರಲಿಲ್ಲ. ನಾವೆಲ್ಲ ಕಡೆ ಓಡಾಡಿಸ್ಕೊಂಡು ಅದೇ ಜಾಗವನ್ನು ತೋರಿಸಿದ್ದೇವೆ. ಆಗ ಅಷ್ಟರ ನಂತರ ಇದು ಇದಾಗಿದೆ, ರಿಜಿಸ್ಟ್ರೇಷನ್ ಆಗಿದ ನಂತರ, ಮೊದಲಲ್ಲ. ಇದು 1 ವರ್ಷದ ಮೇಲಾಗಿದೆ. ಇತರೆ ಒಂದು ಜನರ ಹತ್ರ ಇತ್ತೋದು, ಅವರನ್ನ ಬಗ್ಸ್ಲಿಕ್ಕೆ, ಅವರನ್ನ ಮಾತಾಡಿಸ್ಲಿಕ್ಕೆ. ಅವಾಗ ಡೈರೆಕ್ಟ್ ಈಗ ಏನಾಗ್ತದೆ, ನಿಮ್ಮ ಬಗ್ಗೆ ಏನೋ ಒಂದು ದ್ವೇಷನೋ ಯಾವುದೋ ಒಂದು ಇದ್ರ ಮೇಲೆ ಆಗದವನ ಹತ್ರ ಅಲ್ಲಿ ಇತ್ತು. ಆವಾಗ ಆ ಉದ್ದೇಶದಿಂದ ನಾವು ಮತ್ತೊಬ್ಬನ ಹೆಸರಿಗೆ ಮಾಡಿದ್ವಿ. ಇಲ್ದವ್ರು ಡೈರೆಕ್ಟ್ ನಾವು TSS ಹೆಸರಿಗೆ ಮಾಡ್ಬೋದಾಗಿತ್ತು. ಮಧ್ಯದಲ್ಲಿ ಇದು ಬೇಡಾಗಿತ್ತು. ಇಲ್ಲಿ ಆಕ್ಚುಯಲ್ ಫ್ಯಾಕ್ಟ್ ಅನ್ನು ನಾನು ಹೇಳ್ತಾ ಇದ್ದೇನೆ. ಇದನ್ನ 1 ವರ್ಷದ ಮೇಲೆ ಆಯ್ತು. ನಾವು ಆ ಜಾಗಕ್ಕೆ ನೋಡಿ ಅದನ್ನ ಹೇಗೆ ಯಾರ ಮುಖಾಂತರ ಏನು ಮಾಡ್ಬೋದು, ಆವಾಗ ಈ ಮುಷ್ಟಿಗೆ ಹೇಳುವಂತ ಒಂದು ವ್ಯಕ್ತಿಯ ಹೋಗಿ ಅವನ ಅಲ್ಲಿ ಮಾತಾಡಿಸಿ ಅದು ನನಗೆ ಬೇಕು, ನನಗೆ ಕೊಡಿ ಹೇಳಿ. ಅಲ್ಲಿ ಏನಾಗ್ತದೆ, ಹಿನ್ನೆಲೆ ಏನಿದೆ ಏನು ಒಳಗೆ ಗೊತ್ತಿರುವುದಿಲ್ಲ. ಇದು ಏನಿದೆ, ಈ APMC ರಿಂಗ್ ರೋಡಿಗೂ ಆಚೆ ಹುಬ್ಳಿ ರೋಡಿಗೂ 2 ಟಚ್ ಆಗುವಂತ ಒಂದು ಉದ್ದ ಜಾಗ. ನಮಗಿದು ಒಳ್ಳೆ ಜಾಗ, ಒಳ್ಳೆಯದು ಬೇಕಾಗ್ತದೆ ಹೇಳುವಂತ ಉದ್ದೇಶದಿಂದನೇ ನಾವು ವರ್ಷಗಟ್ಟಲೆ ಅಲ್ಲಿ ಮಾತಾಡಿ ಅವ್ರನ್ನ ಅಧ್ಯಯನ ಮಾಡಿ ತಗೊಂಡಿದ್ದು. ಹೌದು. ಇಲ್ಲಿ ಏನಾಯ್ತು, ಈ 6 ಕೋಟಿ ಹೇಳಿದ್ದು ಹೌದು. 6 ಕೋಟಿ ಅವ
ಬಾಂಡ್ ಪೇಪರ್ ಎಲ್ಲ ಅವ್ನು ಬರ್ದ. ಹೌದು ಆಕ್ಚುಯಲ್ ಅಲ್ಲಿ ಕೊಡ್ತಗೊಳ್ಳೋದು ವ್ಯವಹಾರ ಏನು ಎಷ್ಟಾಗಿದೆ ಹೇಳುವಂಥದ್ದು ವ್ಯತ್ಯಾಸ ಇರುತ್ತೆ. 3-4 ಜನರಿಗೆ ಮಾತ್ರ ಗೊತ್ತಿರ್ತದೆ, ಬಾಕಿಯವ್ರಿಗೆ ಗೊತ್ತಿರೋದಿಲ್ಲ. ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿರೋದಿಲ್ಲ. ಹಾ. ಹೌದು ಇದು ಆಗಿದ್ದು ಇದಿಷ್ಟು ಬಿಟ್ರೆ ಈಗ ಏನಾಗ್ತದೆ, ನಾವು ಸಂಸ್ಥೆಯವರು ಎಷ್ಟಪ್ಪ, ನಾವು ಇವತ್ತು 2 ಕೋಟಿ ಅಂದ್ರೆ 2 ಕೋಟಿನೇ ತೋರಿಸ್ಬೇಕಾಗ್ತದೆ. ಹೌದು ಇಲ್ದೋದ್ರಲ್ಲಿ 50 ಲಕ್ಷ ತೋರಿಸ್ಲಿಕ್ಕೆ ಆಗುದಿಲ್ಲ. ಆ ಉದ್ದೇಶದಿಂದ ನಾವು ಹಂಗೆ ಮಾಡಿದ್ದು. ಇದ್ರೊಳಗೆ ಯಾರೂ ದುಡ್ಡು ಮಾಡ್ಕೊಂಡು ಹೋಗ್ಲಿಲ್ಲ, ಏನೂ ಇಲ್ಲ. ಸಂಸ್ಥೆಗೆ ಒಂದು ಒಳ್ಳೆಯ ಜಾಗ ಸಿಗಲಿ, ಒಳ್ಳೆಯ ಜಾಗ ಸಿಗ್ತದೆ ಹೇಳುವಂಥ ಉದ್ದೇಶದಿಂದ ನಾವು ಪ್ರಯತ್ನ ಪಟ್ಟು, ಇಲ್ಲದೋದ್ರೆ ನಾವು ಸ್ವಲ್ಪ ಸುಮ್ಮನೆ ಇದ್ರೆ ಅದು ಬೇರೆಯವ್ರು ಹೊಡ್ಕೊಂಡು ಹೋಗ್ತಿದ್ರು ಅಂತ. ಈಗ ಅಲ್ಲಿ ಆ ಜಾಗಕ್ಕೆ ವ್ಯಾಲ್ಯೂ ಇದೆ, ಅದನ್ನು ಆ ಉದ್ದೇಶದಿಂದನೇ ತಗೊಂಡಿದ್ವಿ ಅಷ್ಟೇ ಹೊರತು ಈಗ ಅಲ್ಲಿ ಏನಾದ್ರು ಮನಸ್ಸು ಮಾಡಿದ್ರೆ ಅದೇ 6 ಕೋಟಿ ಅವನಿಗೆ ಕೊಟ್ಟರು ಹೇಳೋದನ್ನ ನಾವೇ ತಗೊಂಡಿದ್ರೆ ಆ ಜಾಗ ಇದ್ರೊಳಗೆ ಇವತ್ತಿನ ರೇಟ್ನಲ್ಲಿ ನಮಗೆ ಬರ್ತಿತ್ತಲ್ಲ. ಇಷ್ಟೆಲ್ಲ ಈ ಜನರ ಹತ್ರ ಹೇಳಿಸ್ಕೊಳ್ಳೋದು ಅಂತ ಇತ್ತು. ನಾವು ಏನೇ ಇದ್ರು ಸಂಸ್ಥೆಗೆ ಒಂದು ಒಳ್ಳೇದಾಗ್ಲಿ, ಸಂಸ್ಥೆಗೆ ಬೇಕು ಅನ್ನುವಂತ ಉದ್ದೇಶದಿಂದ ಮಾಡಿದ್ದಷ್ಟೇ ಹೊರತು ವೈಯಕ್ತಿಕವಾಗಿ ಯಾವುದೂ ಮಾಡ್ಲಿಲ್ಲ, ಯಾವುದೂ ಮಾಡಿಲ್ಲ. ಸರಿ ಇದೆ. ಈಗ ಇಷ್ಟ ಆದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ, ನಿಮ್ಮ ವೈಯಕ್ತಿಕವಾಗಿ ರವೀಶ್ ಹೆಗಡೆರನ್ನ ಸಮರ್ಥನೆ ಮಾಡ್ಕೊಳ್ತೀರಾ, ಮಾಡ್ಕೊಳಲ್ವಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳಿ. ಸರಿ, ಈಗ ನಿಮ್ಮ ಪ್ರಶ್ನೆ, ನಾನು ವೈಯಕ್ತಿಕವಾಗಿ ಸಂಸ್ಥೆಯ ದೃಷ್ಟಿಯಿಂದ ಈಗ ಏನಾಗ್ತದೆ, ಯಾವ್ಯಾವ ಇದ್ರು ಆಂಗಲ್ ಅಲ್ಲಿ ನಾವು ವಿಚಾರ ಮಾಡ್ಬೇಕಾಗ್ತದೆ. ಈಗ ನನ್ನ ವೈಯಕ್ತಿಕವಾಗಿ ಹೇಳ್ತಾನೆ, ನನಗೆ ಅವರಿಂದ ಯಾವುದೂ ಇದಿಲ್ಲ, ಅಪೇಕ್ಷೆ ಪಡ್ಲೂ ಇಲ್ಲ. ಅವರು ನನಗೇನು ಇದು ಮಾಡಲಿಲ್ಲ. ನಾವು ಇನ್ನು ಈ ಜನರಲ್ ತಲೆಯಲ್ಲಿ ಏನು ಬರ್ತದೆ, 2 ಜನ ಒಟ್ಟಾಗಿ ಕೇಸ್ ನಡೆಸ್ತಾ ಇದ್ದಾರೆ. ಇದನ್ನ ನನಗೆ ಅವರಿಗೆ ಎಲ್ಲೂ ನಾವು ಒಟ್ಟಾಗಿ ಪೇಪರ್ ಸ್ಟೇಟ್ಮೆಂಟು ಎಲ್ಲ ಕೊಟ್ಟಿದ್ದಿಲ್ಲ. ಈ ನಂತರ ನಾವು ಕೊಟ್ಟಿದ್ದು ಒಟ್ಟಾಗಿ ಕಳಿಸ್ದಂಥವ್ರು ಈ ನಮ್ಮ TSS ಅಧ್ಯಕ್ಷರಂತ ಗೋಪಾಲಕೃಷ್ಣ ವೈದ್ಯರೋಯೆ 2 ಜನರ ಮೇಲೆ ಕೇಸನ್ನು ಒಟ್ಟಾಗಿ FIR ಹಾಕಿದ್ರಿಂದ ನಾವು 2 ಜನ ಅದ್ರ ಬಗ್ಗೆ ಏನು ಹೋರಾಟ ನಡೆಸ್ಬೇಕಾಯ್ತು. ಆವಾಗ ಒಟ್ಟಾಗಿ ಹೋಗ್ಬೇಕಾಯ್ತು. ಈ ಜನರಿಗೆ ಏನ್ ಬಿಗಿದ್ರು, ಇವ್ರು 2 ಒಂದೇ ಆಯ್ತು. ಅವ್ರು ಕದ್ಕೊಂಡು ಹೋಗಿದಾರೆ ಹೇಳೋದಕ್ಕೆ ಇವ್ರ ಹತ್ರ ಏನಾರು ಇದೆಯಾ, ದಾಖಲೆ ಇದೆಯಾ? ಸರಿ ಇದೆಯಲ್ಲ. ಇಲ್ಲ, ಇಲ್ಲಿ ನಾ ಒಂದು ಒಗ್ದಿ ಮನನೊಂದು ಹೇಳ್ತಾನೆ, ಮಧ್ಯದಲ್ಲಿ ಇದು ಹೆಚ್ಚಾಗ್ಬೋದು. ಈಗ ಈ 1.5 ವರ್ಷದ ಹಿಂದೆ ಸಿರ್ಸಿಗೆ ಬಂದ್ರೆ ಯಾರ ಚೇಂಬರ್ನಲ್ಲಿ ಇವ್ರು ಕೂಡಿರ್ತಿದ್ರು TSS ಅಲ್ಲಿ? ಇದೇ ಗೋಪಾಲಕೃಷ್ಣ ವೈದ್ಯರು ರವೀಶ್ ಹೆಗಡೆ ಎದುರಿಗೆ ಕುತ್ಕೊಂಡು ತಾಸ್ಗೆಟ್ಲೆ ಅವ್ರದ್ದು ತಲೆ ತಿಂತ ಕುತ್ಕೊಳ್ಳೋಂಥ ಜನ ಇವತ್ತು ಅವ್ರು ಕಂಡ್ರೆ ಕಾಣದೆ ಹೋದವ್ರು ಅಂತಾರ, ಅಂಥವ್ನ ಇಂಥವ ಯಾವ ನಂಗೆ ಗೊತ್ತಿಲ್ಲ ಹೇಳುವಂತ ಒಂದು ಮಟ್ಟಕ್ಕೆ ಹೋಗ್ತದೆ ಅಂತಂದ್ರೆ ಇವ್ರ ಮಧ್ಯೆ ಏನ್ ನಡ್ತಿದೆ? ಕಾಲದಲ್ಲಿ ಬಹಳಷ್ಟು ಅವರಿಬ್ರು ಕೂಡ ವೈದ್ಯರು ಮತ್ತೆ ರವೀಶ್ ಹೆಗಡೆ ಬಹಳ ಆತ್ಮೀಯರಾಗಿ. ಹೌದು, ಅವ್ರ ಮಧ್ಯದಲ್ಲಿ ಏನೋ ಡಿಸ್ಪ್ಯೂಟ್ ಬಂದು ಈ ರೀತಿ ಮಾಡ್ತಾ ಇದ್ದಾರೆ. ಇವ್ರದ್ದೇನೋ ಕೊಡ್ಕೊಳುತ್ತೆ, ವ್ಯವಹಾರದಲ್ಲಿ ಏನೋ ಒಂದು ತೊಂದರೆ ಆಗಿದೆ, ವೈಯಕ್ತಿಕವಾಗಿ ಏನೋ ಅವರಿಬ್ರು ವ್ಯವಹಾರದ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದಕ್ಕಾಗಿ ಈ ತರ ಇದನ್ನ ಯಾರ್ದೋ ತಲೆ ಮೇಲೆ ಹಚ್ಚುತ್ತಾ ಇದ್ದಾರ ಹೊರತು ಮತ್ತೇನಿಲ್ಲ. ಯಾಕಂದ್ರೆ ಅದೇ ಅಡಿಕೆ ವ್ಯಾಪಾರಸ್ಥ ಶಿವರಾಮ್ ಒಂದು ಎಲ್ಲ ಹ್ಯಾಂಡ್ ಬಿಲ್ ಹಚ್ಚಿದ್ದಾರೆ. ಅದನ್ನ ನೋಡಿದ್ರೆ ಗೊತ್ತಾಗ್ತದೆ. ಅದನ್ನೇ ಹಿಂದೆ ಅವರು ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಹೇಳಿದ್ರು. ಅಂದ್ರೆ ಆವಾಗ ಇವರು ಕುತ್ಕೊಂಡಲ್ಲಿ ಇವರಾಗ್ಲಿ, ಇವ್ರ ಸೆಕ್ರೆಟರಿ VR ಆಗ್ಲಿ ಕಾಯಂ ಇರ್ತಿದ್ರು, ನಾವೇ ಇಲ್ದ ಹೋದವ್ರು. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್ ಪಡೆಯಿರಿ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಹಲವಾರು ವರ್ಷಗಳ ಅವರಿಬ್ಬರು ಬಹಳ ಆತ್ಮೀಯರಾಗಿದ್ರು. ಹೌದು, ಅವರ ಮುಂದೆ ಅವ್ರ ಮಧ್ಯದಲ್ಲಿ ಏನೋ ಒಂದು ಮನಸ್ತಾಪ ಬಂತು, ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದೆ. ಸರಿ, ಅದ್ ಏನ ನಂಗೆ ಗೊತ್ತಿಲ್ಲ, ಆದ್ರೆ ಇದು ಕಾರಣ ಏನು ನಾನೇ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಸರಿ ಇದೆ. ಈಗ ನಾವು ಕೇಳ್ತಾ ಇರುವಂತ ಜನರ ಮಾತು ಕೇಳ್ತಾ ಇದ್ದೀವಿ, ನಮ್ಮ ವೈಯಕ್ತಿಕ ಪ್ರಶ್ನೆ ಅಲ್ಲ. ಜನ ಹೇಳುವಂತದ್ದು ಏನಂತಂದ್ರೆ, ಎಲ್ಲರ ಮನಸ್ಸಲ್ಲಿರುವಂತದ್ದು ರಾಮಕೃಷ್ಣ ಹೆಗಡೆ ತಪ್ಪು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ, ರವೀಶ್ ಹೆಗಡೆ ವ್ಯವಹಾರಸ್ಥ ಏನಾದ್ರು ಮಾಡಿರ್ಬೋದು. ನಿಮಗೆ ಅನ್ಸಿದ್ದು ಇವತ್ತಿನ ದಿವಸ ರವೀಶ್ ಹೆಗಡೆ ಸರಿ ಕರೆಕ್ಟ್ ಆಗಿದ್ದಾರೆ, ಯಾವ ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಅಥವಾ ಏನೋ ತಪ್ಪು ಆಗಿರ್ಬೋದು ಅಂತ ಅನಿಸ್ತಾ ಇದೆಯಾ? ನಾ ಒಂದ್ ಹೇಳ್ತೇನೆ. ಈಗ ಫಸ್ಟಿಗೆ ನೀವು ಈ ಪ್ರಶ್ನೆ ಕೇಳಿದಾಗ 1-2-3 ಪ್ರಶ್ನೆಯನ್ನ ನಾನು ಆಂಗಲ್ ಅಲ್ಲಿ ಹೇಳ್ದೆ. ನಾವು ಅಲ್ಲಿ ಸಂಸ್ಥೆಗೆ ಹೋದ್ಮೇಲೆ ಸಂಸ್ಥೆ ಒಂದೇ ವಿಚಾರ ಮಾಡಿ, ಸಂಸ್ಥೆಯನ್ನು ಯಾರನ್ನೇ ನೀವು ಕರ್ಕೊಬಂದು ಕೇಳಿ ಸಂಸ್ಥೆಯನ್ನೇ ಎಬ್ಬಿಸಿದಂಥವ್ರು ಅವರು ಪ್ರತಿಯೊಂದು ಆಂಗಲ್ ಅಲ್ಲಿ. ನಾನಲ್ಲಿ ಸಂಸ್ಥೆಯ ಒಂದು ಹಿತದೃಷ್ಟಿಯಿಂದ ಅವರನ್ನ ನಾನು
ಆ, ಬೆಂಬಲಿಸ್ತೇನೆ ಹೊರತು ಹೌದು. ಮತ್ತೇನೋ ಅವ್ರದ್ದು ವೈಯಕ್ತಿಕ ಬಾಕಿ ಇದು. ಅವರು ವೈಯಕ್ತಿಕವಾಗಿ ಅವರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ, ಮತ್ತು ಇದ್ರೊಳಗಿದ್ದಾರೆ, ಶೇರ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಅದ್ರೊಳಗೆಲ್ಲ ನಾವಿಲ್ಲ. ಸರಿ ಇದೆ. ನನಗದು ಸಂಬಂಧನೂ ಇಲ್ಲ. ಹೌದು. ಅಂದ್ರೆ ಅವ್ರು ವೈಯಕ್ತಿಕವಾಗಿ ಅವ್ರು ಸರಿ ಇದಾರೆ ತಪ್ಪಿದ್ದಾರೆ ಅಂತ ಹೇಳಿ ನಾನು ಯಾರು ಹಾ, ಸಂಸ್ಥೆ ದೃಷ್ಟಿಯಿಂದ ಸರಿ ಸಂಸ್ಥೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು. ನಮಗೆ ಅವ್ರ ಪರಿಚಯ ಆಗಿ ಸಂಸ್ಥೆ. ಹೌದು. ಸಂಸ್ಥೆಯಲ್ಲಿ ಅವ್ರ ಸಂಸ್ಥೆಯನ್ನು ಈ ಮಟ್ಟಕ್ಕೆ ತಂದವರು. ಅವ್ರ ಒಂದು ಕೊಡುಗೆ ಇದೆ, ಅವ್ರ ಶ್ರಮ ಇದೆ, ಅದಕ್ಕೆ ಅವ್ರಿಗೆ ಕಿಮ್ಮತ್ ಕೊಡ್ಬೇಕು. ಅದು ಒಂದೇ ಇದ್ರೊಳಗೆ ಹೊರತು ನನಗೆ ಬಾಕಿದ ಯಾವುದು ಸಂಬಂಧ ಇಲ್ಲ. ನನ್ನ ವೈಯಕ್ತಿಕವಾಗಿ ಯಾರು ಯಾವತ್ತೂ ಅವ್ರು ಕೇಳಲೂ ಇಲ್ಲ. ಹೌದು. ಈಗ ನಿಮ್ಮ ಬಗ್ಗೆ ಒಂದು ಆರೋಪ ಇದೆ, ಒಂದು ಆಶ್ಚರ್ಯ ಆಗ್ತದೆ. ಇತ್ತೀಚೆಗೆ TRC ಯಲ್ಲಿ ತಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೀರಿ ಅಂತ ಹೇಳಿ ತಮಗೆ ಯಾವುದೋ ಪ್ರಶಸ್ತಿ ಕೂಡ ಬಂದಿದೆ. ಅದೇ ಸಂದರ್ಭದಲ್ಲಿ TRC ಕೆಲವು ಪ್ರಮುಖರು ಇವ್ರಿಗೇನು ಕೂಡ ರಾಮಕೃಷ್ಣ ಅವರಿಗೆ ನಾಲೆಜ್ ಏನೂ ಇಲ್ಲ, ಆಡಳಿತ ಮಾಡ್ಲಿಕ್ಕೆ ಬರೋದಿಲ್ಲ, ಸುಮ್ಮನೆ ಇವರು ಹೇಳಿದ ಹೆಬ್ಬೆಟ್ ರೀತಿಯಲ್ಲಿ ಸಹಿ ಆಗ್ತಾ ಇದ್ರು ಅಂತ ಹೇಳ್ತಾರೆ. ತಮಗೆ ಆಡಳಿತ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ತಾವೇನು ಉತ್ತರ ಕೊಟ್ಟಿಗೆ ಬಯಸ್ತೀರಿ? ಈಗ ಇದಕ್ಕೆ ಏನಾಗ್ತದೆ, ಇದು ವೈಯಕ್ತಿಕ ಅಂದ್ರೆ ನನ್ನ ಬಗ್ಗೆನೇ ಪ್ರಶ್ನೆ ಆಯ್ತು. ಸಂಸ್ಥೆ ಬಗ್ಗೆ ಹೌದು. ಮತ್ತೆ ಬಾಕಿ ಇದಕ್ಕಾಗಿದ್ರೆ ನಾನು ಸಮಂಜಸವಾಗಿ ಉತ್ತರ ಕೊಡ್ತಿದ್ದೆ. ಈಗ ಬರುವುದಿಲ್ಲ ಹೇಳಲಿಕ್ಕೆ, ಈಗ ನಡ್ಲಿಕ್ಕೆ ಬರುವುದಿಲ್ಲ ಹೇಳಿದ್ರೆ ಆ ಮನುಷ್ಯ ನಡ್ಕೊಂಡು ಹೋಗೋದು ಕಾಣ್ತದೆ, ಪಬ್ಲಿಕ್ ಆಗಿ ಕಾಣ್ತದೆ. ನಿಮ್ಮ ಅವಾರ್ಡ್ ಕೂಡ ಬಂದ್ರು ಕೂಡ ನಿಮಗೆ ಹಿಂಗೆ ಹೇಳ್ತಾರೆ ಅಂತ ಅದು ನಿಮ್ಗೆ ಆಶ್ಚರ್ಯ ಆಗುವಂಥದ್ದು. ಅದಕ್ಕೆ ಅದ್ರ ಬಗ್ಗೆ ನಾನು ಯಾಕಂದ್ರೆ ಅವರ ಒಂದು ದೃಷ್ಟಿಕೋನ ಯಾವುದು ನನಗೆ ಗೊತ್ತಿಲ್ಲ. ಹೌದು. ಹಾಗಾಗಿ ಹೌದು. ಈಗ ಏನಾಗ್ತದೆ, ಈಗ ಇದು ಮೊದಲಿನ ಪ್ರಶ್ನೆಗೆ ಹೋಗ್ತೇನೆ ನಾನು ನಿಮ್ಗೆ. ಈ ರವಿಶೇಖರ್ ಕಳ್ಳರು ಹೇಳಿ ಏನು ಬಿಂಬಿಸಿ ಅವರೊಂದು ಕಳ್ಳರು ಹೇಳೋದೊಂದು ಖಳನಾಯಕನನ್ನ ಹೆಂಗ್ ಮಾಡಿದಾರ, ಹಂಗೆ ಇವ್ರಿಗೇನು ತಿಳಿಯುವುದಿಲ್ಲ ಹೇಳುವಂತದ್ದೊಂದು ಇದು ಪಾರ್ಟ್ ನಂಬರ್ 2 ಇದು. ನೀವು ತಿಳಿಯುವುದಿಲ್ಲ ಅಂತ ಆಗಿದ್ರೆ ನೀವು TRC ಅಷ್ಟು ಚೆನ್ನಾಗಿ ಮಾಡಿ TRC ಇವತ್ತಿನ ಲಾಭದಲ್ಲಿದೆ, ಮತ್ತೆ ತಮಗೆ ಒಳ್ಳೆಯ ಕೆಲಸಗಾರ ಅಂತ ಹೇಳಿ ಅವಾರ್ಡ್ ಕೂಡ ಬಂದಿದೆ, ಅದು ನಮ್ಮ ಗಮನಕ್ಕಿದೆ. ಮುಂದಿನ ಪ್ರಶ್ನೆ, ಈಗ ಇತ್ತೀಚೆಗೆ ವೈದ್ಯರು TSS ಬಾಗಿಲು ಹೇಳ್ತಾರೆ ಇದು 100 ಕೋಟಿ ಅವ್ಯವಹಾರ ಆಗಿದೆ ಅಂಥೇಳಿ ಒಂದು ಹೇಳಿಕೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಕಾಣುವಂಥದ್ದು ಏನಂತಂದರೆ ಮುಷ್ಟಿಗೆ ಮತ್ತು ಪ್ರವೀಣ್ ಹೆಗಡೆ. ಮುಷ್ಟಿಗೆ ಏನೋ 60 ಕೋಟಿ ಸಾಲ ಇದೆ, ಆಮೇಲೆ ಅವರಿಗೆ ಗಾಡಿಯನ್ನು TSS ಇಂದ ಕೊಟ್ಟು 2,70,00,000 ಅವ್ರ ಹೆಂಡತಿಗೆ ಹೆಸರಲ್ಲಿ ಜಮಾ ಮಾಡಿದ್ದಾರೆ. ಈ ಎಲ್ಲವನ್ನು ಕೂಡ ಹೇಳ್ತಾರೆ. ಮುಷ್ಟಿಗೆ 60 ಕೋಟಿ ಸಾಲವನ್ನು ಕೊಟ್ಟಿದ್ದೀರಿ, ಪ್ರವೀಣ್ ಹೆಗಡೆ 57 ಕೋಟಿ ಸಾಲವನ್ನು ಕೊಟ್ಟಿದ್ದೀರಿ. ಆ ಸಾಲ ಕೊಡ್ಲಿಕ್ಕೂ ಕೂಡ ತಮ್ಮ ಸಂಪೂರ್ಣವಾದಂತಹ ಅದಕ್ಕೆ ಒಪ್ಪಿಗೆ ಇತ್ತಾ? ತಮ್ಗೆ ಗೊತ್ತಿದ್ದೇ ಕೊಟ್ಟಿದ್ದ ಅಥವಾ ತಮ್ಗೆ ಗೊತ್ತಿಲ್ಲದೆ ಕೊಟ್ಟಿದ್ದ? ಅದು ಯಾವುದು ಗೊತ್ತಿಲ್ಲ ಆಗುವಂಥದ್ದು ಈ ಸಂಸ್ಥೆ ಒಳಗೆ ಗೊತ್ತಿಲ್ಲದೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಗೊತ್ತಿದೆ, ಅದು ಟರಾವ್ ಇದೆ, ಅದಕ್ಕೆ ಡಾಕ್ಯುಮೆಂಟ್ ಇದೆ. ಮತ್ತೊಂದು ಅಂದ್ರೆ ಈ ಗಾಡಿದು ಇದು ಅಗದಿ ಹಿಂದೆ ಆಗಿದ್ದು. ಈ 18-19 ನಂತರ ನಾವೇನು ಮತ್ತೆ 2ನೇ ಅಧಿಕಾರವನ್ನ ತಗೊಂಡು ನಾನು ಉಪಾಧ್ಯಕ್ಷ ಆದ ಟೈಮಿಗೆ ಅದಕ್ಕಿಂತ ಹಿಂದಿಂದು ಇದನ್ನ ಎಲ್ಲ ಈಗ ಏನಾಗ್ತದೆ, ಈಗ ದಯವಿಟ್ಟು ಇದು ಬೇರೆ ಇದಾಗ್ತದೆ, ನಾನು ಉತ್ತರ ಕೊಡುವಂಥದ್ದು. ಒಂದು ಆಡಳಿತ ಮಂಡಳಿ ಹೋಗಿ ಮತ್ತೊಂದು ಆಡಳಿತ ಮಂಡಳಿಯಲ್ಲಿ ಸ್ವಲ್ಪ ಪ್ರಾಬಲ್ಯ ಇದ್ದವ್ರು ಬಂದ್ರುಗಳಾದ್ರೆ ಈಗಿನ ಒಂದು TSS ಹೊಸ ಒಂದು ಮಾದರಿಯನ್ನ ತೋರಿಸ್ಕೊಟ್ಟಿದೆ. ಹಿಂದೆ 5-10 ವರ್ಷ ಅವ್ರು ಆಡಳಿತ ಮಾಡಿದವ್ರದ್ದ ಅದನ್ನ ಆಡಿಟ್ ಮಾಡಿಸೋದು ಯಾವುದೋ ಪ್ರೈವೇಟ್ ಅದನ್ನ ಇವರು ಏನು ಇಲೆಕ್ಷನ್ ಟೈಮಿಗೆ ಏನು ಹೇಳಿದಾರ ಅದನ್ನಷ್ಟನ್ನೇ ಅವ್ರು ನೋಡ್ಬೇಕು. ಆ ರೀತಿ ಮಾಡಿ ಅವ್ರ ಮೇಲೆ ಒಂದು ಗೂಬೆ ಕುಣಿಸುವಂತದ್ದು ಒಂದು ಪರಿಪಾಠವನ್ನ ಇನ್ನು ಮುಂದೆ ರೂಢಿ ಮಾಡ್ತಾರೆ. ಆಗ್ತದೆ. ನಿಮ್ಮ ಪ್ರಶ್ನೆ ಬಿಡುವ. ಈಗ ಇದು ಈ ಏನು ಸಾಲ ಕೊಟ್ಟಿದ್ದೇನಿದೆ ಇದು ಇವತ್ತು ನಿನ್ನೆಂದಲ್ಲ, ಬಹಳ ಹಿಂದಿನಿಂದನೂ ಮಾಡ್ಕೊ ಬಂದಿದ್ದು. ಈ ಮುಷ್ಟಿಯನ್ನು ನಾನು ತಂದವಲ್ಲ, ಅಲ್ಲಿ ನಾನು ನೌಕರಿ ಕೊಟ್ಟವನು ಅಲ್ಲ. ನಂತರ ಅವನ್ನ ಅಲ್ಲಿ 2ನೇ ಇದು PRO ಸಂಪರ್ಕದ ಅಧಿಕಾರಿ ಅಂತ ಹೇಳಿ ಮಾಡ್ಕೊಂಡು ಅವ್ರು ರಿಟೈರ್ಡ್ ಆದ್ಮೇಲೆ ನಾನ್ ಮಾಡ್ಕೊಳ್ಳಿಲ್ಲ. ಇದೆಲ್ಲ ನನ್ನ ಮೇಲೆ ಆರೋಪನೂ ಇದೆ. ಅಷ್ಟರ ನಂತರ ಆ ವ್ಯಕ್ತಿಗೆ ಯಾವ್ದು ಬಿಸ್ನೆಸ್ ಮಾಡ್ಲಿಕ್ಕೆ ದುಡ್ಡು ಕೊಟ್ಟವ್ ನಾನಲ್ಲ. ಈ 18ರ ನಂತರ ನಾವು ಅಧಿಕಾರಕ್ಕೆ ಬಂದ್ಮೇಲೆ 2ನೇ ನಾನು ಉಪಾಧ್ಯಕ್ಷ ಇದೆ, ಅವನ ಏನು ಅವ್ರ ಹತ್ರ ಈ ಟೆಂಪೋ ಇತ್ತು ಅದನ್ನೆಲ್ಲ ಸಂಸ್ಥೆಗೆ ಮಾಡಿದ್ವಿ. ಎಲ್ಲ ನೌಕರರನ್ನ ಅವನ
ವಿನಾಯಕ್ ಏಜೆನ್ಸಿ ಮುಖಾಂತರ ನಾವು ನೌಕರರನ್ನ ತಗೋತಿದ್ವಿ. ಅದನ್ನು ನಾವು ಮೊದಲೇ ನಾನು ಜನತಾ ಬಜಾರದಲ್ಲಿ ಬೈಲಾದಲ್ಲಿ ತಿದ್ದುಪಡಿ ಮಾಡಿಕೊಂಡು ಇದನ್ನು ಈ ಏಜೆನ್ಸಿ ಮಾಡಲಿಕ್ಕೆ ನಾನು ಅವರಿಗೆ ಕೊಟ್ಟು ಅಲ್ಲಿ ಥ್ರೂ ಮಾಡಿದ್ವಿ. ಒಂದೊಂದೇ ನಾನು ಕಡಿಮೆ ಮಾಡ್ತಾ ಬಂದಂಗೆ ಇವ್ರು ಮತ್ತೆ ನನ್ನ ಮೇಲೆ ಗೂಬೆ ಗುಣಿಸ್ತಾರೆ ಅಂತಂದರೆ ಏನು ಹೇಳುವಂಥದ್ದು. ಮತ್ತು ಇದರೊಳಗೆ ಎಲ್ಲ ಬಾಕಿ ಏನು 13 ಜನ ಸಂಭಾಯಿತರು. ಯಾಕಂತಂದ್ರೆ ಅಧ್ಯಕ್ಷರಿಲ್ಲ, ನಾನೇ 13 ಜನ ಸಂಭಾಯಿತರು. ಯಾಕಂದ್ರೆ ಇದು ಯಾವುದು ಗೊತ್ತಿಲ್ಲ ಅವ್ರಿಗೆ. ಯಾಕಂದ್ರೆ ಅವರೇ ಅದೇ ಥರ ಲೆಟರ್ ಕೊಟ್ಟಿದ್ದಾರೆ. ಆದರೆ ಇವರು ಭತ್ತ ತಗೊಂಡಿದಾರ, ಬಂದಿದಾರ. ಇವತ್ತು ನೀವೇ ಒಬ್ಬರು ಒಂದು ಡೈರೆಕ್ಟರ್ ಹಿಡ್ಕೊಂಡ್ ಬಂದ್ಕೊಂಡು ಸಾಲ ಕೊಡಿ ಹೇಳಿದ್ರೆ ಆ ಡೈರೆಕ್ಟರ್ ಬಂದ್ಕೊಂಡು ನನ್ನ ಹತ್ರ ಕೇಳಿದ್ದಿದ್ಯಾ? ಅವನಿಗೆ ಕೊಡ, ನಾನಿದ್ದೇನೆ. ಇದೇ ಈ ಪ್ರವೀಣಿಗೆ ಸಾಲ ಕೊಡ್ಲಿಕ್ಕೆ ಹೇಳಿದವ್ರು ಯಾರು ನಿರ್ದೇಶಕರು? ಈ ರಿಯಲ್ ಎಸ್ಟೇಟ್ ಶುರುವಾಗಿದ್ದು ಮುಂಡಗನ ಮನೆ ಕೃಪಾ ಕಟಾಕ್ಷ ಅವರು ಕೊಡುಗೆ. ಅಂದ್ರೆ ನೀವು ಹೇಳ್ತಾ ಇದ್ದೀರಿ TSS ಅಲ್ಲಿ ಏನು ರಿಯಲ್ ಎಸ್ಟೇಟ್ ಪ್ರಾರಂಭ ಆಗಿದೆ ಅದು ಮುಂಡಗನ ಮನೆ ಕಡೆಯಿಂದನೇ ಬಂದಿದ್ದು. ಹೌದು, ಅವ್ರದ್ದೇ ಆಶೀರ್ವಾದ ಅದು. ಈಗ ಏನು ಅರುಂಧತಿ ಎಸ್ಟೇಟ್ ಹೇಳಿ ಇದೆ ಇಸ್ಳೂರಲ್ಲಿ, ಹೌದು, ಅವರು ಮುಂಡಗನ ಮನೆ ಸೊಸೈಟಿ ಸದಸ್ಯರು. ಅವರು ಎಲ್ಲೆಲ್ಲೋ ಒಂದಷ್ಟು ಸಾಲ ಮಾಡ್ಕೊಂಡು ಮುಂಡಗನ ಮನೇಲಿ ಇತ್ತು. ಹೌದು, ಅಲ್ಲಿಂದ ಇದಾಯ್ತು. ನಮ್ಮ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು, ಮುಂಡಗನ ಮನೆ ಸೊಸೈಟಿ ಅಧ್ಯಕ್ಷರು, ಅವರು ನಮ್ಮ ಅಧ್ಯಕ್ಷರಿಗೆ ಗಂಟು ಬಿದ್ದು ಅವ್ರಿಗೆ ಏನೇನೋ ಒಂದು ಸಾಯಲಪ್ಪ ಇವ್ರದ್ದು ಏನ್ರ ಅವರಿಗೂ ಸ್ವಾಭಾವಿಕವಾಗಿ ತಂದೆ ಸಂಸ್ಥೆ ಇದು ಉದ್ಧಾರ ಆಗಲಿ ಹೇಳುವಂಥದ್ದು ಒಂದು ಭಾವನೆಯೂ ಇರ್ತದೆ. ಆ ಒಂದು ಇದರೊಳಗೆ ಅವರು ಅಲ್ಲಿ ಇದನ್ನು ಕೊಟ್ಟಿದ್ದಾರೆ. ಈ ಏನು ಅರುಂಧತಿ ಏನು ಲೇಔಟ್ ಇದೆ ಅದ್ರ ಮಾರಾಟದ್ದು ಬಾಕಿ ಇದನ್ನೆಲ್ಲ ಇಟ್ಕೊಂಡು ಅದು ಕಮಿಷನ್ ಏಜೆಂಟ್ ಮೇಲೆ ಇದು ಮಾಡ್ಕೊಂಡು ಕಂಪ್ಲೀಟ್ ದುಡ್ಡು ಎಲ್ಲಿ ಹೋಯ್ತದು? ಅದು ಯಾಕೆ ಸಿಗ್ಲಿಲ್ಲ ಇವರಿಗೆ? ಇಷ್ಟೆಲ್ಲ ಆಡಿಟ್ ಮಾಡಿದವ್ರಿಗೆ ಅದಕ್ಕೆ ಯಾಕೆ ಸಿಗ್ಲಿಲ್ಲ? ಅದು ಅಲ್ಲ, ಈಗ ಹಿಂದೆ ಇಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ರೈತರ ಸಂಸ್ಥೆ ಆಗ್ಬೇಕೇ ವಿನಃ ಇದು ರಿಯಲ್ ಎಸ್ಟೇಟ್ ಸಂಸ್ಥೆ ಆಗಬಾರ್ದು ಅಂತ ಅದೇ ಒಂದು ಸ್ಲೋಗನ್ ಇಟ್ಕೊಂಡು ಲಾಸ್ಟ್ ಇಲೆಕ್ಷನ್ ಮಾಡಿದ್ದಾರೆ. ತಾವು ಹೇಳ್ತಾ ಇದ್ದೀರಿ ರಿಯಲ್ ಎಸ್ಟೇಟ್ ಪ್ರಾರಂಭ ಆಗಲಿಕ್ಕೆ ಅವ್ರದ್ದೇ ಕೊಡುಗೆ ಕಾರಣ ಅಂತ ಹೇಳ್ತಾ ಇದ್ದೀವಿ. ಇದು ಬಹಳ ವಿಶೇಷ ಆಗಿದೆ. ಇದು ಅಲ್ಲ, ಅವ್ರದ್ದೇ. ಇದು ಎಲ್ಲಿಂದ ಹುಟ್ಟುವಳಿಗೆ ವಿಚಾರ ಮಾಡ್ರಿ ನೀವು. ಯಾಕಂತಂದ್ರೆ ಅಧ್ಯಕ್ಷರು ಅಲ್ಲಿಯ ಒಂದು ಇವರೇ ಅವ್ರ ಸ್ವಾಭಾವಿಕವಾಗಿ ತಮ್ಮ ಸಂಸ್ಥೆ ಒಳ್ಳೆಯದಾಗ್ಲಿ, ಅವ್ರಿಗೆ ಆರ್ಥಿಕ ಬಲ ಸಿಗಲಿ ಹೇಳುವಂತಹದ್ದು ಒಂದು ಉದ್ದೇಶ ಅವ್ರಿಗೆ ಇರ್ತದೆ. ಆ ಒಂದು ಉದ್ದೇಶದಿಂದ ಅವರು ಅಲ್ಲಿ ಸಹಾಯ ಮಾಡಿದ್ದು ಹೌದು. ತಾನು ತಿನ್ಕೊಂಡು ಮತ್ತೊಬ್ಬನ ಮುಸಿಡಿಗೆ ಒರೆಸೋದಲ್ಲ. ಹೇಳಿದ್ದು ಇದು ಮಾಡ್ತಾ ಇದ್ದಿದ್ದು ಪೂರ ಇಂಥದ್ದೇ ಕೆಲಸ. ಇವ್ರಿಗೆ ಯಾಕೆ ಅದು ಸಿಗ್ಲಿಲ್ಲ? ಬಾಕಿ ಯಾವ್ದೋ ಸಿಕ್ತು. ಈಗ ಅದಕ್ಕಿಂತನೂ ಹಿಂದೆ 18-19 ಹಿಂದೆ ಎಲ್ಲ ಹೋದ್ರು. ಬೇಕಂತ ಹೇಳಿ ಮರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಹೌದು, ಬೇಕಂತ ಇವ್ರು ಬಂದು ಕೇಳಿ. ನಾ ಹೇಳೋದೇನು, ಇವರು ಇಲೆಕ್ಷನ್ ನಲ್ಲಿ ಏನ್ ಹೇಳಿದಾರ, ಜನರಿಗೆ ಏನ್ ಬಿಂಬಿಸಿದಾರ, ಅದನ್ನಷ್ಟನ್ನೇ ಅವರು ಆಡಿಟರ್ ಬರ್ಕೊಟ್ಟಿದ್ದಾರೆ. ಮತ್ತೇನು ಇಲ್ಲ. ಇದು ಆಡಿಟ್ ಮಾಡಿರೋದ್ರ ಬರ್ಸಿರೋದು ಅಂತ ಹೇಳ್ತಾ ಇದೆ. ಆಡಿಟ್ ಆಗಿದೆ. ಈಗ ಅಷ್ಟು ಇವ್ರಿಗೆ ಧೈರ್ಯ ಇದ್ರೆ 64 ಮಾಡಿಸ್ಲಿ. ನಾವು ನೋಡ್ತೇವಲ್ಲ, ಅದು ಕಾಯ್ದೆಶೀರ ಆಗ್ತದೆ. ಅದ್ರ ಬಿಟ್ಟು ಏನೋ ಈಗ ಅವ್ರು ಡಿಗ್ರಿ ಆಗಿದೆ, ಅವ್ರು ಇದು ಮಾಡ್ತಾರೆ, ಇವ್ರು ಮಾತು ಕೇಳ್ತಾರೆ ಹೇಳಿ ಅವ್ನು ಬರ್ಕೊಟ್ರೆ ನಾಳೆ ಅದೇ ಇದ್ರ ಮೇಲೆ ಇವ್ರು ಹೆಂಗಿದ್ರು ಕೇಸ್ ಹಾಕಿದ್ದಾರೆ, ಇದ್ರ ಮೇಲೆ ನಾವು ಮುಂದೋಗುದಿಲ್ಲ. ಹೌದು, ಸರಿ ಇದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.